ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಮಾಡಿದ್ದೆ. ಕ್ರೌಡ್ಜನ್ ಅಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾ ಜನರಿಗೆ ಅಲ್ಲಿ ಕೆಲಸ ಆಗಿದೆ ಮತ್ತೆ ಸಂಬಳ ಕೂಡ ಸಿಕ್ಕಿದೆ. ಎಲ್ರಿಗೂ ಕಂಗ್ರಾಚುಲೇಷನ್. ಅವರ ಸ್ಕ್ರೀನ್ ಶಾಟ್ ನಾನು ಇಲ್ಲಿ ಹಾಕಿದ್ದೀನಿ. ಓಕೆನಾ? ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಕೂಡ ಸೇಮ್ ಪ್ಲಾಟ್ಫಾರ್ಮ್ ಅಲ್ಲಿ ಡಿಫ್ರೆಂಟ್ ಕೆಲಸ. ಲಾಸ್ಟ್ ಟೈಮ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಖಾಲಿ ಲ್ಯಾಪ್ಟಾಪ್ ಅವ್ರಿಗೆ ಕೊಟ್ಟಿದ್ರು ಅವ್ರ ಕೆಲಸ. ಆಯ್ತಾ? ಲ್ಯಾಪ್ಟಾಪ್ ಅಲ್ಲಿ ಮಾಡುವಂತ ಕೆಲಸ ಕೊಟ್ಟಿದ್ರು. ತುಂಬಾ ಜನ ಮೊಬೈಲ್ ಅಲ್ಲಿ ಮಾಡುವಂತ ಕೆಲಸ ನೋಡ್ತಾರವರಿಗೆ ಅಪ್ಲೈ ಮಾಡೋಕ್ ಆಗಿಲ್ಲ. ಸೊ ಇವತ್ತೇನ್ ಮಾಡಿದಾರೆ ಅಂತ ಹೇಳಿದ್ರೆ, ಮೊಬೈಲ್ ಅಲ್ಲಿ ಮಾಡುವಂತ ಕೆಲಸ ಬಿಟ್ಟಿದ್ದಾರೆ. ವಾಯ್ಸ್ ರೆಕಾರ್ಡ್ ಮಾಡುವಂತ ಕೆಲಸ ಕನ್ನಡ ಭಾಷೆಯಲ್ಲಿ. ತುಂಬಾ ಜನ ನಂಗೆ ಕೇಳ್ತಾ ಇದ್ರಿ ಕನ್ನಡ ಭಾಷೆಯಲ್ಲಿ ಕೆಲಸ ತಿಳಿಸಿ ಅಂತ. ಕನ್ನಡ ಭಾಷೆಯಲ್ಲಿ ವಾಯ್ಸ್ ರೆಕಾರ್ಡ್ ಮಾಡುವಂತ ಕೆಲಸ, ಮತ್ತೆ ಇನ್ನೊಂದು ಬರೆಯುವಂತ ಕೆಲಸ, ಟ್ರಾನ್ಸ್ಕ್ರೈಬ್ ಮಾಡುವಂತ ಕೆಲಸ, ಕನ್ನಡದಲ್ಲಿ ಬರೆಯುವಂತ ಕೆಲಸ. ಕನ್ನಡ ಓದ್ಲಿಕ್ಕೆ, ಮಾತಾಡ್ಲಿಕ್ಕೆ, ಬರೀಲಿಕ್ಕೆ ಚೆನ್ನಾಗಿ ಗೊತ್ತಿರೋರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಅಷ್ಟೇ ಅಲ್ಲ, ಇಂಗ್ಲಿಷ್ ನಾಲೆಜ್ ಇರಬೇಕು. ಓಕೆ, ಇಂಗ್ಲಿಷ್ ಏನೂ ಗೊತ್ತಿಲ್ಲ ಅಂತ ಅಪ್ಲೈ ಮಾಡಕ್ ಹೋಗ್ಬೇಡಿ. ಇಂಗ್ಲಿಷ್ ನಾಲೆಜ್ ಇರಬೇಕು, ಓದ್ಲಿಕ್ಕೆ ಕರೆಕ್ಟ್ ಆಗಿ ಅರ್ಥ ಆಗ್ಬೇಕು. ಏನಕ್ಕಂತಂದ್ರೆ ಇನ್ಸ್ಟ್ರಕ್ಷನ್ ಎಲ್ಲ ಇಂಗ್ಲಿಷ್ ಅಲ್ಲಿ ಇರ್ತದೆ. ಅದು ನಿಮ್ಗೆ ಅರ್ಥ ಆದ್ರೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಓಕೆನಾ? ಯಾವ್ದಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ. ನೀವು 8ನೇ ಕ್ಲಾಸ್ 9ನೇ ಕ್ಲಾಸ್ ಪಾಸ್ ಮಾಡಿ ನಿಮ್ಗೆ ಇಂಗ್ಲಿಷ್ ಚೆನ್ನಾಗಿ ಗೊತ್ತು, ಕನ್ನಡ ಗೊತ್ತು ಅಂತಂದ್ರೆ ನೀವು ಅರ್ಜಿ ಸಲ್ಲಿಸಬಹುದು. ಆಯ್ತಾ? PUC, ಡಿಗ್ರಿ, ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಎಂತ ಬೇಕಾದ್ರೂ ಮಾಡಿ ಕನ್ನಡ ಇಂಗ್ಲಿಷ್ ಗೊತ್ತಿರ್ಬೇಕು, ಅವ್ರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಓಕೆ, ಸಂಬಳ ಎಷ್ಟು ಅಂತ ಹೇಳಿದ್ರೆ, ದಿನಕ್ಕೆ ನೀವು ಪ್ರಾಜೆಕ್ಟ್ ಮೇಲೆ ಹಣ ಸಿಗುವಂತದ್ದು. ಲೈಕ್ ನೀವು 1 ಗಂಟೆ ಕೆಲಸ ಮಾಡಿದ್ರೆ, ಲೈಕ್ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ರೆ 1,000 2,000 ಆ ತರ ಇರ್ತದೆ ನಿಮ್ಗೆ ಹಣ. ಆಯ್ತಾ? ಸೊ ಇದು ಕಾಂಟ್ರಾಕ್ಟ್ ಬೇಸ್ಡ್ ಕೆಲಸ. ಸೊ ನಾನು ಎಲ್ಲವನ್ನ ಡೀಟೇಲ್ ಆಗಿ ಬಿಡದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಏನ್ ಕೆಲಸ ಹೇಗೆ ಮಾಡೋದು ಎಲ್ಲವನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಏನ್ ಮಾಡ್ಬೇಕಂತ ದಯವಿಟ್ಟು ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ವಿಡಿಯೋ ನೋಡ್ಬೇಕು. ಆಯ್ತಾ? ಸೊ ಕೆಲವೊಂದು ಸ್ಟೆಪ್ಸ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ ವಿಡಿಯೋದಲ್ಲಿ. ಆಯ್ತಾ? ಸೊ ದಯವಿಟ್ಟು ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ನೋಡಿ. ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ನಿಮ್ಗೆ ಕಮೆಂಟ್ ಸೆಕ್ಷನ್ ನೀವು ಕೇಳ್ಬೋದು. ಓಕೆನಾ? ಸೊ ಎಲ್ಲವನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಮತ್ತೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋದಂತ ಹೇಳಿದ್ರೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಒಂದು ಬೆಲ್ ಐಕನ್ ಕಾಣ್ತಾ ಅದಕ್ಕೆ ಒತ್ತಿ. ಏನಕ್ಕಂತಂದ್ರೆ ನಾನು ಜಾಬ್ ರಿಲೇಟೆಡ್ ವಿಡಿಯೋಸ್ ಪೋಸ್ಟ್ ಮಾಡ್ತಾ ಇರ್ತೀನಿ. ನನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಓದೋದ್ರಿಂದ ನಿಮ್ಗೆ ಫಸ್ಟಿಗೆ ನೋಟಿಫಿಕೇಶನ್ ಬರ್ತದೆ. ಆಯ್ತಾ? ನೀವು ಬೇಗ ಅಪ್ಲೈ ಮಾಡ್ಬೋದು. ಏನಂತಂದ್ರೆ ಈ ಪ್ರಾಜೆಕ್ಟ್ ಲಿಮಿಟೆಡ್ ಇರ್ತದೆ. ನೀವು ಬೇಗ ಅಪ್ಲೈ ಮಾಡಿದ್ರೆ ನಿಮ್ಗೆ ಸಿಗ್ತದೆ, ಇಲ್ಲ ಅಂತಂದ್ರೆ ಸಿಗಲ್ಲ. ಓಕೆ, ಇವಾಗ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ವೆಬ್ಸೈಟ್ ಲಿಂಕ್ ಅನ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಅದು ಓದಿದ ಕೂಡ ನಿಮ್ಗೆ ಈ ತರ ಒಂದು ವೆಬ್ಸೈಟ್ ಕಾಣಲಿಕ್ಕೆ ಸಿಗ್ತದೆ, ಕ್ರೌಡ್ಜನ್ ಅಂತ. ಓಕೆ, ಗೆಟ್ ಪೇಯ್ಡ್ ಟು ಶೇಪ್ ದ ಫ್ಯೂಚರ್ ಆಫ್ AI ಎಂತ ಅಂತ ಹೇಳಿದ್ರೆ, AI ಟ್ರೈನಿಂಗ್ ಮಾಡುವಂಥದ್ದು ನಿಮ್ದು ಇಲ್ಲಿ ಕೆಲಸ ಆಗ್ತದೆ. ಸೊ ತುಂಬಾ ಜನ ಆಲ್ರೆಡಿ ಕೆಲಸ ಮಾಡಿದ್ದೀರಾ. ಸೊ ಇವಾಗ ಡಿಫ್ರೆಂಟ್ ಕೆಲಸ ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇರೋದು. ಓಕೆನಾ? ಸೊ ಇದೆಲ್ಲ ಮನೆಯಿಂದಲೇ ಮಾಡುವಂತ ಕೆಲಸ ಇರ್ತದೆ. ಆಯ್ತಾ? ಸೊ ಎಲ್ಲ ಕಂಪ್ಲೀಟ್ ಆಗಿ ಮನೆಯಿಂದಲೇ ಮಾಡುವಂತ ಕೆಲಸ. ಯಾರೆಲ್ಲ ಮನೆಯಿಂದಲೇ ಮಾಡುವಂತ ಕೆಲಸ ನೋಡ್ತಿದ್ರೆ ಅವರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಜಾಯ್ನ್ ಅವರ್ ಗ್ಲೋಬಲ್ ಕ್ರೌಡ್. ನೋಡಿ, ಆಲ್ರೆಡಿ 1 ಮಿಲಿಯನ್ ರಿಮೋಟ್ ಮೆಂಬರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, 10 ಲಕ್ಷಕ್ಕಿಂತ ಜಾಸ್ತಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 500ಕ್ಕಿಂತ ಜಾಸ್ತಿ ಭಾಷೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಯ್ತಾ? ಇವಾಗ ನಾನು ಹೇಳ್ತಾ ಇರೋದು ಕನ್ನಡ ಭಾಷೆ ಕೆಲಸ. ಸೊ ನನ್ನ ಫಾಲೋವರ್ಸ್, ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಕನ್ನಡದವರು ಅದಕ್ಕೆ. ಓಕೆನಾ? ಸೊ 200 ದೇಶಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಖಾಲಿ ಇಂಡಿಯಾ ಅಲ್ಲ, 200 ದೇಶಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಆಯ್ತಾ? ಇವಾಗ ನಾನ್ ಹೇಳ್ತಾ ಇರೋದು ಕೆಲಸ ಇಂಡಿಯಾದವರಿಗೆ. ನೀವು ನಿಮ್ಮ ಕಂಟ್ರಿ ಅಕಾರ್ಡಿಂಗ್ ಅಲ್ಲಿ ಕೆಲಸ ಕೂಡ ಮಾಡಬಹುದು. ಆಯ್ತಾ? ನೆಕ್ಸ್ಟ್ ಅರ್ನ್ ನೋಡಿ, $126 ಮಿಲಿಯನ್ ಅರ್ನ್ ಮಾಡಿದ್ದಾರೆ. ಆಯ್ತಾ? ಅರ್ನ್ ಇನ್ 2024. ಆಯ್ತಾ? ಚೆನ್ನಾಗಿ ಅರ್ನಿಂಗ್ ಕೂಡ ಇದೆ. ಜೆನ್ಯೂನ್ ಪ್ಲಾಟ್ಫಾರ್ಮ್. ಆಯ್ತಾ? ಎಕ್ಸ್ಪ್ಲೋರ್ ಡಿಫ್ರೆಂಟ್ ಟೈಪ್ ಆಫ್ ಟಾಸ್ಕ್ ಫ್ರಮ್ ದ ಫೀಲ್ಡ್ ವರ್ಕ್ ಟು ಡೆಸ್ಕ್ ವರ್ಕ್. ಆಯ್ತಾ? ಕೆಲವೊಂದು ಮೊಬೈಲ್ ಅಲ್ಲಿ ಮಾಡುವಂತ ಕೆಲಸ ಇರ್ತದೆ, ಕೆಲವೊಂದು ಲೈಕ್ ಲ್ಯಾಪ್ಟಾಪ್ ಮಾಡುವಂತ ಕೆಲಸ ಇರ್ತದೆ. ಆ ತರ ಕೆಲಸ ಇಲ್ಲಿ ಇರ್ತದೆ. ಆಯ್ತಾ? ಸೊ ಸ್ಟಾರ್ಟ್ ಯುವರ್ ಜರ್ನಿ ಇನ್ AI ವಿತ್ ದ ಕ್ರೌಡ್ಜನ್. ಚೆಕ್ ಅವರ್ ಓಪನಿಂಗ್ಸ್ ಅಂಡ್ ಅಪ್ಲೈ ಡೈರೆಕ್ಟ್ಲಿ. ಆಯ್ತಾ? ನಾನು ಒಂದು ಹೇಳ್ತೀನಿ. ಸೊ ನಾನು ಹೇಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಆ ತರನೇ ಅಪ್ಲೈ ಮಾಡಿ. ನಿಮ್ಗೆ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ, ಲೈಕ್ ನಾವು ಅಪ್ಲೈ ಮಾಡಿ ಕೊಡ್ತೀವಿ ಅಂತ ಹೇಳಿ ಸುಮ್ಮನೆ ಎಲ್ಲ ಫೇಕ್ ಎಲ್ಲ ಮಾಡ್ತಾರೆ. ಅದಕ್ಕೆ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾನು ಇವಾಗ ಅಪ್ಲೈ ಮಾಡಿ ತೋರಿಸ್ತೀನಲ್ಲ, ಆ ತರನೇ ಮಾಡಿದ್ರೆ ಸಾಕು ನೀವು. ಓಕೆನಾ? ಫಾಲೋ ದ ಇಮೇಲ್ ಇನ್ಸ್ಟ್ರಕ್ಷನ್ ಟು ಸೆಟ್ ಅಪ್ ಯುವರ್ ಅಕೌಂಟ್. ನಾನು ಒಂದ್ಸಲ ಅಪ್ಲೈ ಮಾಡಿ ಆದ್ಮೇಲೆ ನನಗೆ ಒಂದು ಮೇಲ್ ಬರ್ತದೆ ಇವರ ಕಡೆಯಿಂದ. ಆಗ ಸೆಟಪ್ ಮಾಡ್ಲಿಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಅದನ್ನು ಫಾಲೋ ಮಾಡ್ಬೇಕಾಗ್ತದೆ. ಮತ್ತೆ ಒಂದು ಟೆಸ್ಟ್ ಇರ್ತದೆ. ಆಯ್ತಾ? ಅದು ಟೆಸ್ಟ್ ನಾನು ಪಾಸ್ ಮಾಡ್ಬೇಕಾಗ್ತದೆ. ಅದು ಪಾಸ್ ಮಾಡಿದ್ಮೇಲೆ ಡೈರೆಕ್ಟ್ ಆಗಿ ನಂಗೆ ಇಲ್ಲಿ ಕೆಲಸ ಸಿಗುವಂತದ್ದು ಮತ್ತೆ ಹಣ ಮಾಡುವಂತದ್ದು. ಆಲ್ರೆಡಿ ಕೆಲಸನ ತುಂಬಾ ಜನ ಕೆಲಸ ಮಾಡಿ ಹಣ ಕೂಡ ಇಲ್ಲಿ ಮಾಡಿದ್ದಾರೆ, ನನ್ನ ಸಬ್ಸ್ಕ್ರೈಬರ್ಸ್. ಓಕೆನಾ? ಸೊ ಏನಕ್ಕೆ ಕ್ರೌಡ್ಜನ್ ಜಾಯ್ನ್ ಆಗ್ಬೇಕಂತ ಹೇಳಿದ್ರೆ, ಫ್ಲೆಕ್ಸಿಬಲ್ ಹವರ್ಸ್. ನಿಮ್ಗೆ ಯಾವ ಟೈಮಲ್ಲಿ ಫ್ರೀ ಇರ್ತೀರಾ ಆ ಟೈಮಲ್ಲಿ ಮಾಡುವಂಥದ್ದು. ಎಸ್ಪೆಷಲಿ ಇದು ಲೈಕ್ ಹೌಸ್ ವೈಫ್ಸಿಗಾಗಿರ್ಬೋದು, ಸ್ಟೂಡೆಂಟ್ಸ್ಗಾಗಿರ್ಬೋದು, ತುಂಬಾನೇ ಹೆಲ್ಪ್ ಆಗುತ್ತೆ. ಇಬ್ರು ಕೂಡ ಅರ್ಜಿ ಸಲ್ಲಿಸಬಹುದು. ವರ್ಕ್ ಫ್ರಮ್ ಎನಿವೇರ್. ನೀವು ಎಲ್ಲಿಂದ ಬೇಕಾದ್ರೆ ಕೆಲಸ ಮಾಡಬಹುದು. ಆಯ್ತಾ? ಬೇರೆ ಬೇರೆ ದೇಶದವರಿಗೆ ಇಲ್ಲಿ ಕೆಲಸ ಇದೆ. ನಾನು ಹೇಳೋದು ಇವಾಗ ಇಂಡಿಯಾದವರಿಗೆ. ಓಕೆನಾ? ಕಾಂಪಿಟೇಟಿವ್ ಪೇ, ಚಂದ ಪೇಮೆಂಟ್ ಕೂಡ ಇಲ್ಲಿ ಇದೆ. ಆಯ್ತಾ? ಕ್ವಿಕ್ ಪೇಮೆಂಟ್. ಡೈರೆಕ್ಟ್ ಆಗಿ ನಿಮ್ಗೆ ಪೈನೀರ್ ಇಲ್ಲ ಪೇಪಲ್ ಇಲ್ಲ ಅವರದಿರ್ತದೆ ಪ್ರಿಫರ್ಡ್ ಮೆಥಡ್, ಅದಕ್ಕೆ ಡೈರೆಕ್ಟ್ ಆಗಿ ಪೇಮೆಂಟ್ ಕೊಡ್ತಾರೆ.
ಓಕೆನಾ. ಯೂಸರ್ ಫ್ರೆಂಡ್ಲಿ ಗೈಡ್, ನಿಮ್ಗೆ ಅರ್ಥ ಆಗುತ್ತೆ ಗೈಡ್ಸ್ ಎಲ್ಲ. ನೆಕ್ಸ್ಟ್ ವರ್ಕ್ ಇನ್ ಎ. ಸೊ ಇವಾಗ ಎಲ್ಲ ಇರುದಲ್ವಾ, ಸೊ ಅದಕ್ಕೆ ನೀವು ಸ್ಟಾರ್ಟ್ ಮಾಡಿದ ವರ್ಕ್ ನಿಮ್ಗೆ ಬೇರೆ ಬೇರೆ ಕಡೆಯಲ್ಲಿ ಆಪರ್ಚುನಿಟಿ ಕೂಡ ಸಿಗ್ತದೆ, ಆಯ್ತಾ. ಸೊ ಇಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ರೆ ನಿಮ್ಗೆ ಬೇರೆ ಪ್ರಾಜೆಕ್ಟ್ ಕೂಡ ಸಿಗ್ತದೆ. ಅಪ್ಲೈ ಮಾಡೋಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ಇಲ್ಲಿ ವ್ಯೂ ಪಾಸಿಟಿವ್ ಅಂತ ಕಾಣ್ತದ, ಇದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಇಲ್ಲಿ ಈ ತರ ಕಾಣಲಿಕ್ಕೆ ಸಿಗ್ತದೆ, ಆಯ್ತಾ. ನಿಮ್ಮ ದೇಶದ ಅಕಾರ್ಡಿಂಗ್ ಇಲ್ಲಿ ಕೆಲಸ ಇರ್ತದೆ, ಆಯ್ತಾ. ಬೇರೆ ಬೇರೆ ದೇಶದವರಿಗೆ ಕೆಲಸ ಇದೆ ಇಲ್ಲಿ, ಆಯ್ತಾ. ಬಟ್ ನಾನ್ ನಿಮ್ಗೆ ಹೇಳ್ತಾ ಇರೋದು ಇಂಡಿಯಾ, ಏನಕ್ಕಂತಂದ್ರೆ ಇಂಡಿಯಾದಲ್ಲಿ ಜಾಸ್ತಿ ಜನ ಇರುತ್ತಲ್ವಾ ಅದಕ್ಕೆ. ಸೊ ನಮ್ಮ ಕನ್ನಡ ಭಾಷೆಯಲ್ಲಿ 2 ಕೆಲಸ ಇದೆ, ಆಯ್ತಾ. ವಾಯ್ಸ್ ರೆಕಾರ್ಡ್ ಮಾಡುವಂತ ಕೆಲಸ ಮತ್ತೆ ಆಡಿಯೋ ಟ್ರಾನ್ಸ್ಕ್ರೈಬ್ ಮಾಡುವಂತ ಕೆಲಸ. ಸೊ ನಿಮ್ಗೆ ಯಾವುದು ಚಂದ ಗೊತ್ತು, ಇಲ್ಲ ನಿಮ್ಗೆ ಯಾವ್ದು ಚೆನ್ನಾಗಿ ಮಾಡ್ಲಿಕ್ಕೆ ಅಂದ್ರೆ ಆಗುತ್ತೆ, ಆ ಕೆಲಸಕ್ಕೆ ನೀವು ಅಪ್ಲೈ ಮಾಡಿ, ಓಕೆನಾ. ಸೊ ಕನ್ನಡ ಗೊತ್ತಿಲ್ಲ, ಕೆಲವೊಬ್ರು ನನ್ನ ತೆಲುಗು ಆಡಿಯನ್ಸ್ ಕೂಡ ನೋಡ್ತಾರೆ, ಅವರಿಗೆ ತೆಲುಗು ಚೆನ್ನಾಗಿ ಗೊತ್ತು, ತೆಲುಗಿಗೆ ಮಾಡಿ. ಕೆಲವೊಬ್ಬರಿಗೆ ಹಿಂದಿ ಚೆನ್ನಾಗಿ ಗೊತ್ತು, ಆಯ್ತಾ. ಸೊ ಅವರು ಹಿಂದಿಗೆ ಮಾಡಿ. ನಿಮ್ಗೆ ಯಾವ್ದು ಚೆನ್ನಾಗಿ ಗೊತ್ತು ಅದಕ್ಕೆ ನೀವು ಅರ್ಜಿ ಸಲ್ಲಿಸಬಹುದು. ನಾನು ಒಂದೊಂದನ್ನು ಡೀಟೇಲ್ ಆಗಿ ಹೇಳ್ತೀನಿ, ನಾನು ಕನ್ನಡ ಎರಡನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯ್ತಾ. ಸೊ ನಿಮ್ಗೆ ಯಾವ್ದು ಬೆಟರ್ ಅನ್ಸುತ್ತೆ ಅದಕ್ಕೆ ಮಾಡಿ ನೀವು. ವಾಯ್ಸ್ ರೆಕಾರ್ಡಿಂಗ್ ಕಾಂಟ್ರಿಬ್ಯೂಟರ್, ನೀವು ವಾಯ್ಸ್ ರೆಕಾರ್ಡ್ ಮಾಡಿ ಕೊಡುವಂತ ಕೆಲಸ ಇದು, ಆಯ್ತಾ. ಸೊ ಸೊ ಅದ್ ಹೇಳ್ತಾ ಇದಾರೆ ವರ್ಕ್ ಎನಿ ಟೈಮ್ ಎನಿವೇರ್ ಅಂತ ಹೇಳ್ತಾ ಇದಾರೆ ಅದೆಲ್ಲ. ಸೊ ವಾಟ್ ಯು ವಿಲ್ ಡೂ ಅಂತ ಹೇಳಿದ್ರೆ, ಏನ್ ಕೆಲಸ ಅಂತ ಹೇಳಿದ್ರೆ, ರೆಕಾರ್ಡ್ 500 ಶಾರ್ಟ್ ಸ್ಕ್ರಿಪ್ಟೆಡ್ ಕಮಾಂಡ್ಸ್ ಇನ್ ಕನ್ನಡ ಅಂಡ್ ಇಂಗ್ಲಿಷ್. ನಿಮ್ಗೆ ಇಂಗ್ಲಿಷ್ ನಾಲೆಜ್ ಇರಬೇಕು ಈ ಕೆಲಸಕ್ಕೆ, ಮತ್ತೆ ಕನ್ನಡ ಚೆನ್ನಾಗಿ ಗೊತ್ತಿರಬೇಕು, ಓದ್ಲಿಕ್ಕೆ ಬರೀಲಿಕ್ಕೆ ಮಾತಾಡ್ಲಿಕ್ಕೆ ಕನ್ನಡ ಚೆನ್ನಾಗಿ ಗೊತ್ತಿರಬೇಕು, ಇಂಗ್ಲಿಷ್ ನಾಲೆಜ್ ಇರಬೇಕು. ಅವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು, ಆಯ್ತಾ. 500 ಒಂದು ಶಾರ್ಟ್ ಇದಿರ್ತದೆ, ಸ್ಕ್ರಿಪ್ಟೆಡ್ ಕಮಾಂಡ್ಸ್ ಇರ್ತದೆ, ಆಯ್ತಾ. ಅದನ್ನ ನೀವು ಓದಿ ಹೇಳುವಂತದ್ದು, ರೆಕಾರ್ಡ್ ಮಾಡಿ ಕೊಡುವಂತದ್ದು, ವಾಯ್ಸ್ ರೆಕಾರ್ಡ್ ಮಾಡಿ ಕೊಡುವಂತದ್ದು, ಆಯ್ತಾ. ದ ಟಾಸ್ಕ್ ಟೇಕ್ಸ್ ಅಬೌಟ್ 2.5 hours ಇನ್ಕ್ಲೂಡಿಂಗ್ ದ ಟೈಮ್ ಟು ರಿವ್ಯೂ ದ ಗೈಡ್ಲೈನ್ಸ್, ಆಯ್ತಾ. ಸೊ ಇದಿಷ್ಟು ಟೈಮ್ ತಗೋಬಹುದು ಅಂತ ಹೇಳಿದ್ರೆ 2.5 ಗಂಟೆ ತಗೊಳ್ಬಹುದು ನಿಮ್ಗೆ ಇದು ಕೆಲಸ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ನೇಟಿವ್ ಸ್ಪೀಕರ್ ಆಫ್ ಕನ್ನಡ, ಕನ್ನಡ ಮಾತೃಭಾಷೆ ಹೊಂದಿರ್ತೀರಲ್ಲ, ನಿಮ್ಗೆ ಈಸಿ ಆದ್ರೆ ನೀವು ಮಾಡ್ಬೋದು. ನೇಟಿವ್ ಸ್ಪೀಕರ್ ಎಲ್ಲ ಮಾಡ್ಬೋದು ಇದನ್ನ. ಫ್ಲೂಯೆಂಟ್ ಇನ್ ಇಂಗ್ಲಿಷ್, ಇಂಗ್ಲಿಷ್ ಅರ್ಥ ಆಗ್ಲೇಬೇಕು ಈ ಕೆಲಸ ಮಾಡ್ಲಿಕ್ಕೆ. ಕೆಲವೊಂದು ಇನ್ಸ್ಟ್ರಕ್ಷನ್ ಇಂಗ್ಲಿಷ್ ಅಲ್ಲಿ ಇರ್ತದೆ, ಅದನ್ನ ಆಯ್ತಾ ರೆಕಾರ್ಡ್ ಮಾಡ್ಲಿಕ್ಕೆ ಕನ್ನಡದಲ್ಲಿ ಇರ್ತದೆ. ಸೊ ಕನ್ನಡ ಚೆನ್ನಾಗಿ ಬರಬೇಕು, ಇಂಗ್ಲಿಷ್ ಚೆನ್ನಾಗಿ ಬರಬೇಕು, ಅವ್ರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಕರೆಂಟ್ಲಿ ಲಿವಿಂಗ್ ಇನ್ ಇಂಡಿಯಾ, ಆಯ್ತಾ. ಈ ಕೆಲಸ ಮಾಡ್ಲಿಕ್ಕೆ ಇಂಡಿಯಾದಲ್ಲೇ ಇರಬೇಕು, ಬೇರೆ ದೇಶದವರು ಅಪ್ಲೈ ಮಾಡೋಕ್ ಆಗಲ್ಲ. ಏಜ್ 18+ ಆಗಿರ್ಬೇಕು, ಆಯ್ತಾ. ಆ ಸ್ಮಾರ್ಟ್ ಫೋನ್ ಕಂಪೇಟಬಲ್ ವಿತ್ ಆಪಲ್ ಮೊಬೈಲ್ ಆಪ್. ಸೊ ಇದು ಕೆಲಸ ಮಾಡ್ಲಿಕ್ಕೆ ನಿಮ್ಗೆ ಮೊಬೈಲ್ ಬೇಕು, ಗೊತ್ತಾಯ್ತಾ. ಯಾರ ಹತ್ರ ಎಲ್ಲ ಮೊಬೈಲ್ ಇದೆ, ಸ್ಮಾರ್ಟ್ ಫೋನ್ ಇದೆ, ಅವ್ರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು, ಓಕೆ. ಕಂಫರ್ಟಬಲ್ ಇರಬೇಕು ಆಪಲ್ ಮೊಬೈಲ್ ಆಪ್ ಇದಕ್ಕೆ, ಓಕೆನಾ. ಪೇಮೆಂಟ್ ನೋಡುವ, ಅರ್ನ್ $20 ಅಪಾನ್ ಕಂಪ್ಲೀಟಿಂಗ್ 500 ಅಪ್ರೂವ್ಡ್ ರೆಕಾರ್ಡಿಂಗ್. 500 ರೆಕಾರ್ಡ್ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ $20 ಸಿಗ್ತದೆ. $20 ಅಂತ ಹೇಳಿದ್ರೆ ಎಷ್ಟು ಅಂತ ಹೇಳ್ತೀನಿ. ಡಾಲರ್ ರೇಟ್ ವೇರಿ ಆಗ್ಬೋದು. ಇವಾಗ ಸದ್ಯಕ್ಕೆ ಡಾಲರ್ ರೇಟ್ ಬಂದ್ಬಿಟ್ಟು $89. ಸೊ 89 ಇಂಟು 20 ಅಂತ ಹೇಳಿದ್ರೆ ಎಷ್ಟಾಗುತ್ತೆ, $1,780 ಸಿಗ್ತದೆ ನಿಮ್ಗೆ 500 ರೆಕಾರ್ಡ್ ಕಂಪ್ಲೀಟ್ ಮಾಡಿದ್ರೆ, ಆಯ್ತಾ. ಸೊ ಟು ಕ್ವಾಲಿಫೈ ಫಾರ್ ದ ಪೇಮೆಂಟ್ ಅಟ್ ಲೀಸ್ಟ್ 90% ಆಫ್ ಯುವರ್ ರೆಕಾರ್ಡಿಂಗ್ ಮಸ್ಟ್ ಪಾಸ್ ದ ಕ್ವಾಲಿಟಿ ರಿವ್ಯೂ. ದಿಸ್ ಈಸ್ ಅ ಟೋಟಲ್ ಆಫ್ 450 ರೆಕಾರ್ಡಿಂಗ್, ಆಯ್ತಾ. ಸೊ ಎಂತ ಪ್ರಾಬ್ಲಮ್ ಅಂತ ಹೇಳಿದ್ರೆ, ತುಂಬಾ ಜನ ರೆಕಾರ್ಡ್ ಮಾಡ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರ್ತದೆ, ಅದು ಅವಾಯ್ಡ್ ಮಾಡಬೇಕು. ನೀವೊಂದು ರೂಮ್ ಅಲ್ಲಿ ಹೋಗಿ ಚಂದ ರೆಕಾರ್ಡ್ ಮಾಡಿ ಕೊಡ್ಬೇಕು. ಮತ್ತೆ ಇಯರ್ಫೋನ್ ಯೂಸ್ ಮಾಡಿ ರೆಕಾರ್ಡ್ ಮಾಡ್ಬೇಕಾದ್ರೆ. ಮೊಬೈಲ್ ಇಯರ್ಫೋನ್ ಎಲ್ಲರ ಹತ್ರ ಇದೆ ಅಂತ ನಂಗೆ ಗೊತ್ತು, ದಯವಿಟ್ಟು ಇಯರ್ಫೋನ್ ಯೂಸ್ ಮಾಡಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ನಾಯ್ಸ್ ಇರಬಾರ್ದು, ಮತ್ತೆ ಏನೇನೋ ಮಾತಾಡೋದು ಇರಬಾರ್ದು. ಕ್ಲಿಯರ್ ಆಗಿ ಮಾತಾಡಿದ್ರೆ ಮತ್ತೆ ತೊದಲ್ಬಾರ್ದು. ಕೆಲವೊಬ್ಬರಿಗೆ ಆ ಮತ್ತೆ ಹಾ ಡಿಫ್ರೆನ್ಸ್ ಗೊತ್ತಿರಲ್ಲ, ನಿಮ್ದು ರಿಜೆಕ್ಟ್ ಆಗ್ಬಿಡ್ತದೆ, ಆಯ್ತಾ. ಚೆನ್ನಾಗಿ ಕಾರಣ ಗೊತ್ತಿದ್ರೆ ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ರೆಕಾರ್ಡಿಂಗ್ ದಟ್ ಡು ನಾಟ್ ಮೀಟ್ ದ 90% ಕ್ವಾಲಿಟಿ ರಿಕ್ವೈರ್ಮೆಂಟ್ ಆರ್ ನಾಟ್ ಎಲಿಜಿಬಲ್ ಫಾರ್ ಪೇಮೆಂಟ್. ಅದೇ ಹೇಳ್ತಾ ಇದ್ದಾರೆ, ನೀವು ಆ ಥರ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ರಿಜೆಕ್ಟ್ ಮಾಡ್ಬಿಡ್ತಾರೆ, ಓಕೆ. ಸೊ ಹೌ ಟು ಗೆಟ್ ಸ್ಟಾರ್ಟೆಡ್ 30 to 40 minutes ಅಪ್ಲೋಡ್ ದ ಪ್ರಾಜೆಕ್ಟ್ ಇದು ಮಾಡಬೇಕು. ನೆಕ್ಸ್ಟ್ ರಿವ್ಯೂ ದ ಪ್ರಾಜೆಕ್ಟ್ ಡಾಕ್ಯುಮೆಂಟ್ ನೋಡಬೇಕು. ನೆಕ್ಸ್ಟ್ ಕಂಪ್ಲೀಟ್ ದ ಡೆಮೋಗ್ರಾಫಿಕ್ ಸರ್ವೆ ಮಾಡಬೇಕು. ನೆಕ್ಸ್ಟ್ ವೆರಿಫೈ ಯುವರ್ ಐಡೆಂಟಿಟಿ ಮಾಡಬೇಕು. ಮತ್ತೆ ಆರ್ಟ್ ಬಡೆ ಸ್ಟಾರ್ಟಿಂಗ್ ಮಾಡುವಂಥದ್ದು ಪ್ರಾಜೆಕ್ಟ್, ಆಯ್ತಾ. ಇದು ಪ್ರಾಜೆಕ್ಟ್ ಹೇಗಂತ ಹೇಳಿದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್. ಏನಕ್ಕಂತಂದ್ರೆ ನೀವು ಲೇಟ್ ಆಗಿ ಅಪ್ಲೈ ಮಾಡಿದ್ರೆ ನಿಮ್ಗೆ ಚಾನ್ಸಸ್ ಕಮ್ಮಿ ಇರ್ತದೆ, ಆಯ್ತಾ. ಯಾರು ಫಸ್ಟ್ ಬಂದು ಫಸ್ಟ್ ಅಪ್ಲೈ ಮಾಡ್ತಾರೆ ಅವ್ರು ಪ್ರಾಜೆಕ್ಟ್ ಕೊಟ್ಬಿಡ್ತಾರೆ, ಆಯ್ತಾ. ಸೊ ಅವತ್ತ ಇಷ್ಟಿರ್ತದೆ, ಲಿಮಿಟ್ ಇರ್ತದೆ, ಆಯ್ತಾ. ಸೊ ನೀವೇನಂತ ಹೇಳಿದ್ರೆ ಲಾಸ್ಟ್ಗೆ ನಂದು ವಿಡಿಯೋ ಒಂದು ವಾರ ಬಿಟ್ಟು 2 ವಾರ ಬಿಟ್ಟು ಅಪ್ಲೈ ಮಾಡಿದ್ರೆ ನಿಮ್ಗೆ ಜಾಬ್ ಆಪರ್ಚುನಿಟಿ ಇಲ್ಲ ಆಗಿರ್ಬೋದು, ಆಯ್ತಾ. ಸೊ ಅವ್ರದ್ದು ಪ್ರಾಜೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಎಂತ ಮಾಡೋದು ಅವರು. ಸೊ ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ, ಆಯ್ತಾ. ಸೊ ಇದು ಆರಾಮಾಗಿ ಇಷ್ಟು ಹಣ ಮಾಡ್ಬೋದು. ಇದಕ್ಕೆ ಏನ್ ಮಾಡ್ತಾ ಅಂತ ಹೇಳಿದ್ರೆ, ಇದ್ರೆ ನೀವು ಚೆನ್ನಾಗಿ ಮಾಡಿದ್ರೆ ನಿಮ್ಗೆ ಬೇರೆ ಬೇರೆ ಪ್ರಾಜೆಕ್ಟ್ ಅವ್ರು ತಂದು ಕೊಡ್ತಾ ಇರ್ತಾರೆ, ನೀವು ಮಾಡ್ತಾ ಇರ್ಬೋದು, ಓಕೆ. ಸೊ ಇದು ವಾಯ್ಸ್ ರೆಕಾರ್ಡಿಂಗ್ ಆಯ್ತು. ಇನ್ನೊಂದು ಆಡಿಯೋ ಟ್ರಾನ್ಸ್ಕ್ರೈಬರ್, ಆಯ್ತಾ. ಟ್ರಾನ್ಸ್ಕ್ರೈಬ್ ಅಂತ ಹೇಳಿದ್ರೆ ಗೊತ್ತಲ್ವಾ ಎಲ್ರಿಗೆ, ಬರೆಯುವಂಥದ್ದು. ಕನ್ನಡ ಚೆನ್ನಾಗಿ ಮಾತಾಡ್ಲಿಕ್ಕೆ ಮತ್ತೆ ಬರೀಲಿಕ್ಕೆ ಓದ್ಲಿಕ್ಕೆ ಬರಬೇಕು, ಅವ್ರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು, ಆಯ್ತಾ. ಸೊ ಅದೇ ಹೇಳ್ತಾ ಇದ್ದಾರೆ, ಫ್ಲೆಕ್ಸಿಬಿಲಿಟಿ, ಇಲ್ಲಿಂದ ಬೇಕಾದ ಕೆಲಸ ಮಾಡ್ಬೋದು, ಅದೇ ಹೇಳ್ತಾ ಇದ್ದಾರೆ, ಆಯ್ತಾ. ಯಾವುದೇ ತರದ ಏಜ್ ಲಿಮಿಟ್ ಕೂಡ ಬೇಕಾಗಿಲ್ಲ ಇದಕ್ಕೆ, ಆಯ್ತಾ. ಮತ್ತೆ ನಿಮ್ಮ ಫ್ರೀ ಟೈಮ್ ಅಲ್ಲಿ ಮಾಡುವಂತ ಕೆಲಸ.
ಸೊ ಅರ್ನ್ $24 ಪರ್ ಕಂಪ್ಲೀಟೆಡ್ ಆಡಿಯೋ ಅವರ್ ಆಯ್ತಾ. ಸೊ ನೀವು $24 ಕೊಡ್ತಾರೆ ಆಡಿಯೋ ಕಂಪ್ಲೀಟ್ ಮಾಡಿದ್ದಕ್ಕೆ. ಓಕೆ, ಸೊ ಚೆನ್ನಾಗಿದೆ ಇದು ಕೂಡ. ನೋಡಿ ಅವ್ರು ಏನು ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೇಟಿವ್ ಲ್ಯಾಂಗ್ವೇಜ್ ಸ್ಕಿಲ್, ಕನ್ನಡ ಚೆನ್ನಾಗಿ ಮಾತಾಡ್ಲಿಕ್ಕೆ ಗೊತ್ತಿರಬೇಕು, ಓದ್ಲಿಕ್ಕೆ ಗೊತ್ತಿರಬೇಕು, ಮತ್ತೆ ಇಂಡಿಯಾದಲ್ಲಿ ನೀವು ಇರಬೇಕು ಆಯ್ತಾ. ಇದರಲ್ಲಿ ಎಕ್ಸಲೆಂಟ್ ಗ್ರಾಮರ್ ಅಂಡ್ ಸ್ಪೆಲ್ಲಿಂಗ್ ಸ್ಕಿಲ್, ನೆನ್ಪಿಟ್ಕೊಳ್ಳಿ, ಕನ್ನಡ ಬರೀಲಿಕ್ಕೆ ಚೆನ್ನಾಗಿ ಗೊತ್ತಿರಬೇಕು. ಏನಕ್ಕಂತ ಹೇಳಿದ್ರೆ ಇದು ಬರೆಯೋದು, ನಿಮ್ ಕನ್ನಡ ಕರೆಕ್ಟ್ ಆಗಿ ಬರೆಯೋ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಪ್ಲೈ ಮಾಡಕ್ ಹೋಗ್ಬೇಡಿ ಆಯ್ತಾ. ಮತ್ತೆ ಅರ್ಥ ಆಗ್ಬೇಕು ಇಂಗ್ಲಿಷ್ ಅರ್ಥ ಆಗ್ಬೇಕು, ಮತ್ತೆ ಕನ್ನಡ ಬರೀಲಿಕ್ಕೆ ಓದ್ಲಿಕ್ಕೆ ಗೊತ್ತಿರೋರು ಇದಕ್ಕೆ ಅಪ್ಲೈ ಮಾಡಿ. ಏನಕ್ಕಂತಂದ್ರೆ ಕನ್ನಡದಲ್ಲಿ ಮಾತಾಡ್ತಾರೆ ಒಬ್ರು ಆಯ್ತಾ, ಅದನ್ನ ನೀವು ಬರೆಯುವಂತದ್ದು ಇದರಲ್ಲಿ ಕೆಲಸ ನಿಮ್ದು ಆಯ್ತಾ. ಸೊ ನಿಮ್ ಕನ್ನಡ ಚೆನ್ನಾಗಿ ಬರ್ಲಿಕ್ಕೆ ಗೊತ್ತಿರ್ಬೇಕು. ಮಿನಿಮಮ್ 10 ಅವರ್ಸ್ ಪರ್ ವೀಕ್ ಆಯ್ತಾ. ಮಿನಿಮಮ್ 10 ಅವರ್ಸ್ ಮಾಡಬೇಕು ನೀವು ಅಂತ ಹೇಳಿದ್ರೆ ದಿನಕ್ಕೆ 1.5 ಗಂಟೆ ಮಾಡಿದ್ರು ಸಾಕು ಆಯ್ತಾ. ಸೊ ದಿನಕ್ಕೆ 1.5 ಗಂಟೆ ಅಂತ ಹೇಳಿದ್ರೆ ವಾರಕ್ಕೆ ಎಷ್ಟು ಗಂಟೆ ಆಗುತ್ತೆ? 10 ಗಂಟೆ ಆಗುತ್ತೆ. ನಿಮ್ಗೆ ಇಷ್ಟು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಇದಕ್ಕೆ ಅರ್ಜಿ ಸಲ್ಲಿಸಬಹುದು, ಬರೆಯುವಂತ ಕೆಲಸ, ಕನ್ನಡದಲ್ಲಿ ಬರೆಯುವಂತ ಕೆಲಸಕ್ಕೆ ಆಯ್ತಾ. 1.5 ಗಂಟೆ ಸ್ಪೆಂಡ್ ಮಾಡಿದ್ರೆ ಸಾಕು ಮಿನಿಮಮ್. ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಮಾಡ್ಬೋದು ಆಯ್ತಾ. ಸೊ ಗಂಟೆಗೆ ಅವ್ರು ಎಷ್ಟು ಕೊಡ್ತಾರೆ ಅಂತ ಹೇಳಿದ್ದಾರೆ, ಕಂಪ್ಲೀಟ್ ಆಗಿದ್ದಕ್ಕೆ $24 ಕೊಡ್ತಾರೆ ಅಂತ ಹೇಳಿದ್ದಾರೆ ಆಯ್ತಾ. ಸೊ ವಾರದಲ್ಲಿ ನಿಮ್ಗೆ ಆರಾಮಾಗಿ ಈಗ 1,000 ಅಂತಾನೆ ಅನ್ಕೊಳ್ಳಿ, 7,000 ಸಿಗುತ್ತೆ ವಾರದಲ್ಲಿ ಆಯ್ತಾ. ಸೊ ನೀವು ಡೈಲಿ ಒಂದೊಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಎಷ್ಟಾಗುತ್ತೆ ವಾರದಲ್ಲಿ 7,000 ತನಕ ಸಂಪಾದನೆ ಮಾಡ್ಬೋದು. ನಾನು ಹೇಳಿದ್ದು ವಾರಕ್ಕೆ, ತಿಂಗಳಿಗಲ್ಲ ಆಯ್ತಾ. ಸೊ ನಿಮ್ಮ ಮೇಲೆ ಡಿಪೆಂಡ್ ಇದೆ, ನೀವು ಎಷ್ಟು ಚೆನ್ನಾಗಿ ಬರೀತೀರಾ ಏನ್ ಕತೆ, ಅದು ನಿಮ್ಮ ಮೇಲೆ ಡಿಪೆಂಡ್ ಇದೆ. ಸೊ ಅದೇ ಹೇಳ್ತಾ ಇದ್ದಾರೆ, ಎಲ್ಲ ಕನ್ನಡ ಚೆನ್ನಾಗಿ ಬರ್ಲಿಕ್ಕೆ ಗೊತ್ತಿರ್ಬೇಕಂತ ಹೇಳ್ತಾ ಇದ್ದಾರೆ ಆಯ್ತಾ. ಸೊ ಇದಕ್ಕೆ ಅಪ್ಲೈ ಮಾಡ್ಬೇಕಾದ್ರೆ ಅಪ್ಲೈ ಟು ಪ್ರಾಜೆಕ್ಟ್ ಓಕ್ ಅಂತ ಅಲ್ಲಿ ಪ್ರಾಜೆಕ್ಟ್ ಇದೆ, ಅದಕ್ಕೆ ನೀವು ಅಪ್ಲೈ ಮಾಡಬೇಕು. ಯಾರೆಲ್ಲ ಟ್ರಾನ್ಸ್ಕ್ರಿಪ್ಷನ್ ಅಪ್ಲೈ ಮಾಡ್ತಾ ಇದ್ದಾರೆ ಓಕ್ ಪ್ರಾಜೆಕ್ಟಿಗೆ ಅಪ್ಲೈ ಮಾಡಬೇಕು. ಅದು ಯಾವ ಪ್ರಾಜೆಕ್ಟಿಗೆ ಅಪ್ಲೈ ಮಾಡ್ಬೇಕಂತ ಹೇಳಿದ್ರೆ ಬೇರೆ ಪ್ರಾಜೆಕ್ಟ್, ಅದು ನಾನು ಹೇಳ್ದೆ ಅಲ್ವಾ ಆ ಪ್ರಾಜೆಕ್ಟ್, ಇದಕ್ಕೆ ಓಕಿಗೆ ಅಪ್ಲೈ ಮಾಡಬೇಕು. ಗೊತ್ತಾಯ್ತಲ್ಲ ನಿಮ್ಗೆ. ಆಡಿಯೋ ಟ್ರಾನ್ಸ್ಕ್ರೈಬರ್ಗೆ ಓಕ್ ಅಂತ ಇರ್ತದೆ, ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಮತ್ತೆ ಅಲ್ಲಿ ಓಕ್ ಪ್ರಾಜೆಕ್ಟಿಗೆ ಅಪ್ಲೈ ಮಾಡಬೇಕು, ಇನ್ನೊಂದಕ್ಕೆ ಇನ್ನೊಂದು ಪ್ರಾಜೆಕ್ಟಿಗೆ ಅಪ್ಲೈ ಮಾಡಬೇಕು. ಮತ್ತೆ ಕ್ವಾಲಿಫಿಕೇಶನ್ ಟೆಸ್ಟ್ ಪಾಸ್ ಆಗಬೇಕು, ಮತ್ತೆ ನಿಮ್ಮ ಐಡೆಂಟಿಟಿ ವೆರಿಫಿಕೇಶನ್ ಮಾಡಬೇಕು, ಮತ್ತೆ ರಿಸಲ್ಟ್ಗೆ ವೇಟ್ ಮಾಡಬೇಕು. ರಿಸಲ್ಟ್ ಕೊಡ್ತು ಕೂಡಲೇ ನಿಮಗೆ ಆನ್ ಬೋರ್ಡ್ ಆಗ್ತೀನಿ, ಮತ್ತೆ ಕೆಲಸ ಸ್ಟಾರ್ಟ್ ಮಾಡುವಂಥದ್ದು. ನೀವು ಇದು ಟೆಸ್ಟ್ ಪಾಸ್ ಆಗಬೇಕು ಆಯ್ತಾ. ಅದು ಟೆಸ್ಟ್ ಪಾಸ್ ಆದ್ರೆ ಮತ್ತೆ ವೆರಿಫೈ ಮಾಡ್ಕೊಂಡೆ ನಿಮ್ಮ ಡಾಕ್ಯುಮೆಂಟ್ಸ್, ನಿಮ್ಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಆಗುವಂಥದ್ದು. ಓಕೆ, ಸೊ ಒಂದು ಚೆನ್ನಾಗಿದೆ ಕೆಲಸ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು. ಓಕೆ, ಇವಾಗ ನಾವು ಅಪ್ಲೈ ಮಾಡಿ ತೋರಿಸ್ತೀನಿ ಹೇಗಂತ. ಸೊ ನಾನು ಆಡಿಯೋ ಟ್ರಾನ್ಸ್ಕ್ರೈಬರ್, ಸೊ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಇದೆ. ನಾನು ಏನು ಮಾಡ್ತೀನಿ, ನಿಮ್ಗೆ ಯಾವ್ದು ಬೇಕೋ ಅದಕ್ಕೆ ನೀವು ಅಪ್ಲೈ ಮಾಡಿ ಓಕೆನಾ. ಸೊ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಫಸ್ಟ್ ನಿಮ್ಮದು CV ಇಲ್ಲಿ ಅಟ್ಯಾಚ್ ಮಾಡಬೇಕು. CV ಅಂತಂದ್ರೆ ರೆಸ್ಯೂಮೆ ಓಕೆನಾ. ಅದಾದ್ಮೇಲೆ ಫುಲ್ ನೇಮ್, ಮತ್ತೆ ನಿಮ್ದು ಇಲ್ಲಿ ಮೇಲ್ ಅಡ್ರೆಸ್ ಹಾಕಬೇಕು, ಮತ್ತೆ ಫೋನ್ ನಂಬರ್ ಹಾಕಿ, ಕರೆಂಟ್ ಲೊಕೇಶನ್ ಎಲ್ಲಿದ್ದೀರಾ ಅದು ಇಲ್ಲಿ ಹಾಕಿ. ನೆಕ್ಸ್ಟ್ ಕರೆಂಟ್ ಕಂಪನಿ, ಇಲ್ಲಾದ್ರೂ ಕೆಲಸ ಮಾಡಿದ್ರೆ ಅದು ಇಲ್ಲಿ ನೀವು ಸ್ಪೆಸಿಫೈ ಮಾಡಿ ಆಯ್ತಾ. ನೆಕ್ಸ್ಟ್ ಇಲ್ಲಿ ಲಿಂಕ್ಸ್, ಲಿಂಕ್ಡ್ ಲಿಂಕ್ ಹಾಕಿ. ನೆಕ್ಸ್ಟ್ ಇನ್ ವಿಚ್ ಕಂಟ್ರಿ ಯು ಬಾರ್ನ್ ಅಂತ ಕೇಳ್ತಾ ಇದ್ದಾರೆ ಆಯ್ತಾ, ಯಾವ ದೇಶದಲ್ಲಿ ಹುಟ್ಟಿದ್ರಿ ಅಂತ. ಸೊ ಅದಕ್ಕೆ ಇಂಡಿಯಾ. ಇನ್ ವಿಚ್ ಕಂಟ್ರಿ ಯು ಆರ್ ಕರೆಂಟ್ಲಿ ರಿಸೈಡಿಂಗ್ ಅಂತ ಕೇಳ್ತಾ ಇದ್ದಾರೆ. ಇದು ಇಂಡಿಯಾದವ್ರು ಬಿಟ್ಟು ಬೇರೆಯವರು ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಇಂಡಿಯಾ. ನೆಕ್ಸ್ಟ್ ಪ್ರೈಮರಿ ಲ್ಯಾಂಗ್ವೇಜ್ ಸ್ಪೋಕನ್, ಕನ್ನಡ ಹಾಕಿ. ಎರಡಕ್ಕೂ ಸೇಮ್ ಮಾಡಿ ಗೈಸ್, ನಾನು ಎರಡಕ್ಕೆ ಹೇಳೋಕ್ಕಾಗಲ್ಲ, ಎರಡು ಸೇಮ್ ಮಾಡಿ ಆಯ್ತಾ. ಅಡಿಷನಲ್ ಲ್ಯಾಂಗ್ವೇಜ್ ಟು ದಿಸ್ ಜಾಬ್, ಇಂಗ್ಲಿಷ್ ಸೆಲೆಕ್ಟ್ ಮಾಡಿ. ಇಂಗ್ಲಿಷ್. ಹೈಯೆಸ್ಟ್ ಎಜುಕೇಷನ್ ಲೆವೆಲ್ ಏನು ಕಲ್ತಿದ್ದೀರಾ ಅಂತ ಹಾಕಿ ಆಯಿತಾ. ನೀವು 10th ಪಾಸ್ ಮಾಡಿದ್ರು ಸಾಕು, ಇಲ್ಲ ಲೈಕ್ ಪ್ರೈಮರಿ ಹೋಗಿದ್ರು ಅಪ್ಲೈ ಮಾಡ್ಬೋದು, ಏನು ಹೋಗಿದ್ರು ಅಪ್ಲೈ ಮಾಡ್ಬೋದು ಇದಕ್ಕೆ. ಕನ್ನಡ ಚೆನ್ನಾಗಿ ಓದಲಿಕ್ಕೆ ಬರೀಲಿಕ್ಕೆ ಮಾತಾಡಲಿಕ್ಕೆ ಬರಬೇಕು ಆಯಿತಾ, ಮತ್ತು ಇಂಗ್ಲೀಷ್ ನಾಲೆಜ್ ಇರಬೇಕು. ಓಕೆ, ಸೊ ನಿಮ್ದು ಇಲ್ಲಿ ಏನಾಗಿದೆ ಅದು ನೀವು ಇಲ್ಲಿ ಸ್ಪೆಸಿಫೈ ಮಾಡಿ. ನೆಕ್ಸ್ಟ್ ನಿಮಗೆ ಇದು ಎಷ್ಟು ಗಂಟೆಗೆ ಎಷ್ಟು ಕೊಡಬೇಕಂತ ಇಲ್ಲಿ ಹಾಕಿದ್ದಾರೆ ಆಯಿತಾ. ಇದು ಸೆಲೆಕ್ಟ್ ಮಾಡಿ, ಇಲ್ಲಿ ನಿಮ್ಗೆ ಎಷ್ಟು ಬೇಕು ಅದು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಿಮಗೆ ಬೇಡ, ನಿಮಗೆ ಜಾಸ್ತಿ ಪ್ರಾಜೆಕ್ಟ್ ಬೇಕಂತ ಲೆಸ್ ದೆನ್ 11 ಅಂತಾನೆ ಕೊಡಿ, ಏನಕ್ಕಂತಂದ್ರೆ ನಿಮಗೆ ಜಾಸ್ತಿ ಆಪರ್ಚುನಿಟಿ ಸಿಗ್ತದೆ. ಓಕೆ, ನೆಕ್ಸ್ಟ್ ಅವೈಲೇಬಲ್ ಹವರ್ಸ್ ಟು ವರ್ಕ್ ಪರ್ ವೀಕ್ ಅಂತ ಕೇಳ್ತಾ ಇದ್ದಾರೆ. ಸೊ ಜಾಸ್ತಿನೇ ಕೊಡಿ ಗೈಸ್, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕೊಡಿ ಆಯಿತಾ. ಅಡಿಷನಲ್ ಇನ್ಫಾರ್ಮೇಷನ್ ಇಲ್ಲಿ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ಜೆಂಡರ್, ಮೇಲ ಫಿಮೇಲ, ರೇಸ್,
ಈ ಥರ ಹಾಕಿ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಸಬ್ಮಿಟ್ ಮಾಡಿ ಅಪ್ಲಿಕೇಶನ್. ಸೊ ಫ್ರೆಂಡ್ಸ್, ನಿಮ್ಗೆ ಈ ತರ ಕಾಣಲಿಕ್ಕೆ ಸಿಗ್ತದೆ. ಥ್ಯಾಂಕ್ ಯು ಫಾರ್ ಯುವರ್ ಅಪ್ಲಿಕೇಶನ್. ವಿ ಹ್ಯಾವ್ ರಿಸೀವ್ಡ್ ಇಟ್ ಅಂಡ್ ರಿವ್ಯೂಡ್ ಶಾರ್ಟ್ಲಿ. ಇಫ್ ಯು ಡೋಂಟ್ ರಿಸೀವ್ ಅನ್ ಇಮೇಲ್ ಕನ್ಫರ್ಮೇಶನ್ ಫ್ರಮ್ ಅಸ್ ಸೂನ್, ಪ್ಲೀಸ್ ರೀಚ್ ಔಟ್ ಹೆಲ್ಪ್ ಡೆಸ್ಕ್ ಅಂತ ಕೇಳ್ತಾ ಇದ್ದಾರೆ. ಆಯ್ತಾ? ಸೊ ಅವರು ನಿಮಗೆ ರಿವ್ಯೂ ಮಾಡಿ ನಿಮಗೆ ರೆಸ್ಪಾನ್ಸ್ ಕೊಡ್ತಾರೆ ಇಮೇಲಿಗೆ. ಓಕೆ. ಸೊ ಫ್ರೆಂಡ್ಸ್, ನಂಗೆ ಈ ಥರ ಮೇಲ್ ಬಂತು. ಆಯಿತಾ? ಸೊ ನಾನು ಟ್ರಾನ್ಸ್ಕ್ರಿಪ್ಷನ್ ಜಾಬಿಗೆ ಕೆಲಸಕ್ಕೆ ಅಪ್ಲೈ ಮಾಡಿದ್ದೆ ಅಲ್ಲ. ಸೊ ನಂಗೆ ಈ ಥರ ಇದು ಬಂತು, ಮೇಲ್ ಬಂತು. ಹೈ, ಗ್ರೇಟ್ ನ್ಯೂಸ್, ಯು ಹ್ಯಾವ್ ಬಿನ್ ಶಾರ್ಟ್ ಲಿಸ್ಟೆಡ್ ಫಾರ್ ಪ್ರಾಜೆಕ್ಟ್ ವೋಕ್ ಆನ್ ಕ್ರೌಡ್ ಜನ್. ಆಯಿತಾ? ಶಾರ್ಟ್ ಲಿಸ್ಟ್ ಆಗಿದ್ದೀನಿ ನಾನು ವೋಕ್ ಪ್ರಾಜೆಕ್ಟ್ಗೆ. ಸೊ ಹಿಯರ್ ಹೌ ಟು ಗೆಟ್ ಸ್ಟಾರ್ಟೆಡ್. ಫಿನಿಶ್ ಸೈನಿಂಗ್ ಅಪ್ ವಿತ್ ಕ್ರೌಡ್ ಜನ್. ಆಯಿತಾ? ಸೊ ವಿ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ಅನ್ ಅಕೌಂಟ್ ಫಾರ್ ಯು. ಆಲ್ ಯು ನೀಡ್ ಟು ಡೂ ಈಸ್ ನೌ ಕ್ಲಿಕ್ ಆನ್ ದ ಸೈನ್ ಅಪ್ ಲಿಂಕ್ ಆ್ಯಂಡ್ ಸೆಟ್ ಅಪ್ ಅ ಪಾಸ್ವರ್ಡ್. ಆಯಿತಾ? ಕ್ಲಿಕ್ ಮಾಡಿ ಸೈನ್ ಅಪ್ ಕ್ಲಿಕ್ ಮಾಡಿ ಒಂದು ಪಾಸ್ವರ್ಡನ್ನು ಸೆಟ್ ಮಾಡುವಂಥದ್ದು. ದಿಸ್ ವಿಲ್ ಗಿವ್ ಯು ಆಕ್ಸೆಸ್ ಟು ದ ಕ್ರೌಡ್ಸ್ ಇನ್ ಡ್ಯಾಶ್ ಬೋರ್ಡ್ ವೇರ್ ಯು ಕ್ಯಾನ್ ಟ್ರ್ಯಾಕ್ ಯುವರ್ ಆಕ್ಟಿವ್ ಪ್ರಾಜೆಕ್ಟ್, ಡಿಸ್ಕವರ್ ನ್ಯೂ ಒನ್ಸ್ ಆ್ಯಂಡ್ ಚೂಸ್ ಹೌ ಟು ಗೆಟ್ ಪೇಯ್ಡ್. ಓಕೆನಾ? ಸೊ ಇದು ಕ್ಲಿಕ್ ಮಾಡಿ ಸೈನ್ ಅಪ್ ಮಾಡಬೇಕಾಗ್ತದೆ, ಒಂದು ಪಾಸ್ವರ್ಡ್ ಸೆಟ್ ಮಾಡಬೇಕಾಗ್ತದೆ. ಸೊ ನಮಗಲ್ಲಿ ಡ್ಯಾಶ್ ಬೋರ್ಡ್ ಕಾಣಲಿಕ್ಕೆ ಸಿಗ್ತದೆ ಅವಾಗ. ಮತ್ತು ಯಾವುದೆಲ್ಲ ಆಕ್ಟಿವ್ ಪ್ರಾಜೆಕ್ಟ್ ನಾವು ಕೆಲಸ ಮಾಡ್ತಾ ಇದ್ದೀವಿ ಅದೆಲ್ಲ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಓಕೆನಾ? ಸೊ ಗೋ ಥ್ರೂ ದ ಪ್ರಾಜೆಕ್ಟ್ ಕ್ವಾಲಿಫಿಕೇಶನ್. ಮೋಸ್ಟ್ ಕ್ರೌಡ್ಸ್ ಅಂಡ್ ಪ್ರಾಡಕ್ಟ್ಸ್ ರಿಕ್ವೈರ್ಸ್ ಅ ಬಿಟ್ ಪ್ರಿಪರೇಷನ್ ಆ್ಯಂಡ್ ಸ್ಟಡಿ. ಒನ್ಸ್ ಯು ಹ್ಯಾವ್ ಫಿನಿಶ್ ದ ಸೆಟ್ಟಿಂಗ್ ಅಪ್ ಯುವರ್ ಅಕೌಂಟ್, ಯು ವಿಲ್ ಸಿ ದ ಕ್ವಾಲಿಫಿಕೇಶನ್ ಸ್ಟೆಪ್ಸ್ ಆನ್ ಯುವರ್ ಡ್ಯಾಶ್ ಬೋರ್ಡ್. ಆಯಿತಾ? ಸೊ ನಾವು ಒಂದ್ಸಲ ಪ್ರಾಜೆಕ್ಟ್ ಇದರಲ್ಲಿ ಸೆಟ್ ಮಾಡಿದ್ಮೇಲೆ, ಅಕೌಂಟ್ ಸೆಟ್ ಮಾಡಿದ್ಮೇಲೆ ನೆಕ್ಸ್ಟ್ ಕ್ವಾಲಿಫಿಕೇಶನ್ ಟೆಸ್ಟ್ ಇರ್ತದೆ, ಅದನ್ನು ನಾವು ಪಾಸ್ ಮಾಡಬೇಕಾಗ್ತದೆ. ಆಯಿತಾ? ಅದಾದ್ಮೇಲೆ ನಾವು ಇಲ್ಲಿ ಕೆಲಸ ಮಾಡುವ, ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಆಯಿತಾ? ಸೊ these need to be done before you can start working. The quickest way to find them is clicking on the project in the left navigation bar and selecting in the qualification process. Okay, now next complete your profile. Lastly, we will ask to verify your identity and choose how would you like to get paid. ಆಯ್ತಾ? ನಿಮ್ಮದು ಅಲ್ಲಿ ಲಿಂಕ್ ಮಾಡುವಂಥದ್ದು ಅಕೌಂಟ್. ಆಯಿತಾ? ಪೈನೀರ್ ಇರ್ಬೋದು, ಪೇಪಲ್ ಇರ್ಬೋದು, ಅಕೌಂಟ್ ಲಿಂಕ್ ಮಾಡುವಂಥದ್ದು ಮತ್ತು ನಿಮ್ಗೆ ಇಲ್ಲಿ ಹಣ ಬರುವಂಥದ್ದು. ಈ ಥರ ಸ್ಟೆಪ್ಸ್ ಇರುತ್ತೆ. ಆಯಿತಾ? ಫಸ್ಟ್ ನಾನು ಹೇಳ್ತೀನಿ ನಿಮಗೆ, ಇಲ್ಲಿ ಕ್ಲಿಕ್ ಆನ್ ದ ಸೈನ್ ಅಪ್ ಲಿಂಕ್ ಅನ್ನೋದು ಇದನ್ನು ಒತ್ತಬೇಕು. ನಿಮಗೆ ಒತ್ತಿದ ಕೂಡಲೇ ಈ ಥರ ಕಾಣಲಿಕ್ಕೆ ಸಿಗ್ತದೆ. ಆಯಿತಾ? ಇಲ್ಲಿ ನಿಮ್ಮದು ನಂಬರ್ ನೀವು ಹಾಕೋಬೇಕು. ಓಕೆ, 91. ಇಲ್ಲಿ ನೀವು ನಿಮ್ಮದು ನಂಬರ್ ಹಾಕಿ, ಯಾವುದೋ ರಾಂಗ್ ನಂಬರ್ ಬಂದರೆ ಇಲ್ಲಿ ನಿಮ್ಮದು ಕರೆಕ್ಟ್ ಆಗಿರೋ ನಂಬರ್ ಹಾಕಿ ಒಂದು ಪಾಸ್ವರ್ಡ್ ನೀವು ಸೆಟ್ ಮಾಡ್ಕೋಬೇಕಾಗ್ತದೆ. ಓಕೆನಾ? ಅದಾದಮೇಲೆ ಇದೆರಡು ಕ್ಲಿಕ್ ಮಾಡಿ ನೆಕ್ಸ್ಟ್ ಮಾಡಿ. ಈಗ ನನಗೊಂದು ವೆರಿಫಿಕೇಶನ್ ಕೊಟ್ಟಿರ್ತಾರೆ. ಆಯಿತಾ? ಅದನ್ನು ಇಲ್ಲಿ ಎಂಟರ್ ಮಾಡಬೇಕಾಗ್ತದೆ ನಾನು. ನಮಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ. ಆಯಿತಾ? ಸೊ ಇಲ್ಲಿ ಇಂಪಾರ್ಟೆಂಟ್ ನೋಟ್ ಹಾಕಿದ್ದಾರೆ ನೋಡಿ, ನಿಮ್ಮ ನೇಮ್ ಮತ್ತು ನೀವೇನು ಏನಿಲ್ಲ ಡೀಟೇಲ್ಸ್ ಸ್ಪೆಸಿಫೈ ಮಾಡ್ತೀರಾ ನೋಡಿ, ಅದು ಸೇಮ್ ಗೌರ್ಮೆಂಟ್ ಐ ಡಿಲಿ ಇದ್ದಂಗೆ ಇರಬೇಕು. ಆಯಿತಾ? ಸೊ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎರಡು ಐ ಡಿ ಕ್ರಿಯೇಟ್ ಮಾಡುವಂಥದ್ದು, ಮೋಸ ಮಾಡುವಂಥ ಆ ಥರದ್ದೆಲ್ಲ ಮಾಡ್ತಾರೆ. ಅದಕ್ಕೆ ಅವರು ಜಾಗೃತಿಯಾಗಿ ಈ ಥರ ಮಾಡ್ತಾ ಇದ್ದಾರೆ. ಆಯಿತಾ? ಸೊ ಅದು ಪೇಮೆಂಟ್ ಸೆಟಪ್ ಮಾಡೋಕ್ಕೂ ಈಸಿ ಆಗುತ್ತೆ, ಮತ್ತು ಐಡೆಂಟಿ ವೆರಿಫಿಕೇಶನ್ ಮಾಡೋಕ್ಕೂ ಈಸಿ ಆಗುತ್ತೆ, ಕಾಂಪ್ಲೆನ್ಸ್ ಚೆಕ್ ಮಾಡೋಕ್ಕೂ ಈಸಿ ಆಗುತ್ತೆ. ಆಯಿತಾ? ನೀವು ಅದು ಇನ್ಕರೆಕ್ಟ್ ಇದು ಡೀಟೇಲ್ಸ್ ಕೊಟ್ಬಿಟ್ರೆ ನಿಮಗೆ ಡಿಲೇ ಆಗ್ಬೋದು ಪೇಮೆಂಟಲ್ಲಿ. ಇಲ್ಲ ಅಂತಂದರೆ ನಿಮ್ಮನ್ನು ಬ್ಲಾಕೇ ಮಾಡ್ಬೋದು ಅವರು ಪ್ರಾಜೆಕ್ಟಲ್ಲಿ. ಅವ್ರಿಗೆ ಕರೆಕ್ಟಾಗಿ ಒಳ್ಳೆ ಜನನೇ ಬೇಕು, ಮೋಸ ಎಲ್ಲ ಮಾಡಲಿಕ್ಕೆ ಇಲ್ಲ ಇಲ್ಲಿ. ಆಯಿತಾ? ನಿಮ್ಮದೆಲ್ಲ ಡೀಟೇಲ್ಸ್ ಇಲ್ಲಿ ಫಿಲ್ ಮಾಡಿ, ಫಸ್ಟ್ ನೇಮ್, ಲಾಸ್ಟ್ ನೇಮ್, ಮತ್ತು ಮೊಬೈಲ್ ನಂಬರು, ಫುಲ್ ಅಡ್ರೆಸ್ ಹಾಕಿ, ಇಲ್ಲಿ ನಿಮ್ಮದು ಸಿಟಿ ಹಾಕಿ. ಆಯಿತಾ? ಮತ್ತು ಸ್ಟೇಟ್ ಹಾಕಿ, ಮತ್ತು ಜಿಪ್ ಕೋಡ್ ಅಂತ ಹೇಳಿದ್ರೆ ಪಿನ್ ಕೋಡ್. ಆಯಿತಾ? ನಾನು ಸುಮ್ಮನೆ ಒಂದು ಹಾಕ್ತಾ ಇದ್ದೇನೆ ರ್ಯಾಂಡಮ್ ಆಗಿ, ನೀವು ಕರೆಕ್ಟಾಗಿ ಹಾಕಿ ಗೈಸ್. ಇದು ಆ ಥರ ಹಾಕಿ ಮತ್ತು ಪ್ರೊಸೀಡ್ ಮಾಡಿ. ಇಲ್ಲಿ ಈ ಥರ ಕಾಣಲಿಕ್ಕೆ ಸಿಗ್ತದೆ. ಅಗ್ರಿ ಟು ಅವರ್ ಮಾಸ್ಟರ್ ಸರ್ವಿಸ್ ಅಗ್ರಿಮೆಂಟ್. ಆಯಿತಾ? ನಿಮ್ಮದು ಫಸ್ಟ್ ನೇಮ್ ಮತ್ತು ನಿಮ್ಮದು ಲಾಸ್ಟ್ ನೇಮ್ ಹಾಕಬೇಕು ನೀವು. ಓಕೆ, ಅದಾದಮೇಲೆ ಕಂಪ್ಲೀಟ್ ಈ ಥರ ಬರಬೇಕು, ಕಂಪ್ಲೀಟ್ ಎಂಡಿಗೆ ಬರಬೇಕು. ಆಯಿತಾ ಫ್ರೆಂಡ್ಸ್? ಈ ಥರ ಕಂಪ್ಲೀಟ್ ಎಂಡಿಗೆ ಬರಬೇಕು. ಎಂಡಿಗೆ ಬಂದು ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ಅಂತ ಕೊಟ್ಟು ಎಕ್ಸೆಪ್ಟ್ ಕೊಡಿ. ಸೇಮ್ ಇಲ್ಲಿ ಕೂಡ ಆ ಥರನೇ. ಆಯಿತಾ? ಇದು ಕಂಪ್ಲೀಟ್ ಸ್ಕ್ರೋಲ್ ಮಾಡಿಕೊಂಡು ಮತ್ತೆ ಎಕ್ಸೆಪ್ಟ್. ಇದು ಕೂಡ ಸೇಮ್ ಫ್ರೆಂಡ್ಸ್, ಇಲ್ಲಿ ತನಕ ಬಂದು ಕಂಪ್ಲೀಟ್ ಇದು ಮಾಡಿ ಎಕ್ಸೆಪ್ಟ್. ಫ್ರೆಂಡ್ಸ್, ನೀವೇನು ಮಾಡ್ಬೇಕಂತಂದ್ರೆ ನಿಮ್ಮ ಅಕೌಂಟನ್ನು ಸೆಕ್ಯೂರ್ ಮಾಡಬೇಕಾಗ್ತದೆ. ಆಯಿತಾ? ಸೊ ಫಸ್ಟ್ ಏನು ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ 3 ಅವ್ರು ಹೇಳಿದ್ದಾರೆ. ಆಯಿತಾ? 3 ಆ್ಯಪ್ ಹೇಳಿದ್ದಾರೆ. ಇದರಲ್ಲಿ ಯಾವುದಾದ್ರೂ ಒಂದು ಆ್ಯಪನ್ನು ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿ. ಆ್ಯಂಡ್ರಾಯ್ಡಲ್ಲಿ ಆಗಿರ್ಬೋದು, ಇಲ್ಲ iOS ಆಗಿರ್ಬೋದು, ಡೌನ್ಲೋಡ್ ಮಾಡಿ. ಆಯಿತಾ? ಸೊ ನಾನೇನು ಪ್ರಿಫರ್ ಮಾಡೋದು ಅಂತ ಹೇಳಿದ್ರೆ ಗೂಗಲ್ ಅಥೆಂಟಿಕೇಟರ್ ಪ್ರಿಫರ್ ಮಾಡೋದು. ಏನಕ್ಕೆ ನಾನು ಆಲ್ರೆಡಿ ಮಾಡಿದ್ದೇನೆ ಇದರಲ್ಲಿ ಕೆಲಸ. ಆಯಿತಾ? ಸೊ ಅದು ಮಾಡಿದ್ಮೇಲೆ ಇಲ್ಲಿ ನಿಮಗೆ ಒಂದು QR ಕೋಡ್ ಕಾಣಲಿಕ್ಕೆ ಸಿಗ್ತದೆ. ಆಯಿತಾ? ನಾನು ನಿಮಗೆ ಫುಲ್ QR ಕೋಡ್ ಸ್ಕ್ಯಾನ್ ಮಾಡೋಕ್ಕೆ ತೋರಿಸೋಕ್ಕಾಗಲ್ಲ. ಏನಕ್ಕಂತಂದ್ರೆ ಕೆಲವೊಬ್ಬರು
ಏನು ಮಾಡ್ತಾರೆ ಅಂತಂದರೆ ನನ್ನ ಕ್ಯೂ ಆರ್ ಕೋಡನ್ನೇ ಸ್ಕ್ಯಾನ್ ಮಾಡ್ಕೊತಾರೆ. ಆ ಥರದವರು ಇದ್ದಾರೆ ಇಲ್ಲಿ, ಆಯಿತಾ? ಸೊ ಈ ಕ್ಯೂ ಆರ್ ಕೋಡನ್ನು ನಿಮ್ಮ ಮೊಬೈಲ್ ಅದು ಆ್ಯಪಲ್ಲಿ ಸ್ಕ್ಯಾನ್ ಮಾಡಬೇಕಾಗ್ತದೆ. ಆವಾಗ ನಿಮಗೆ ಅಲ್ಲಿ ಒಂದು OTP ಥರ ಕಾಣಲಿಕ್ಕೆ ಸಿಗ್ತದೆ, ಒಂದು ಕೋಡ್ ಕಾಣಲಿಕ್ಕೆ ಸಿಗ್ತದೆ, ಆಯಿತಾ? ಅದನ್ನು ನೀವು ಏನು ಮಾಡ್ಬೇಕಂತ ಹೇಳಿದ್ರೆ ಆ ಆ, ಅದು ಕೋಡ್ ಏನೋ ಇರ್ತದೆ ನೋಡಿ, 6 ಡಿಜಿಟ್ ಕೋಡ್, ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗ್ತದೆ. ನಿಮ್ಮ ಮೊಬೈಲ್ ಆ್ಯಪಲ್ಲಿ ತೋರಿಸ್ತದೆ. ಒಂದ್ಸಲ ಸ್ಕ್ಯಾನ್ ಮಾಡಿದ ಕೂಡಲೇ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಿ ವೆರಿಫೈ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ, ಒಂದ್ಸಲ ನೀವು ವೆರಿಫೈ ಮಾಡ್ಕೊಂಡು ಆದಮೇಲೆ ನಿಮಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ, ಆಯಿತಾ? ವೆಲ್ಕಮ್ ಟು ಯುವರ್ ಡ್ಯಾಶ್ಬೋರ್ಡ್ ಸುಷ್ಮಿತಾ ಅಂತ, ಆಯಿತಾ? ಸೊ ಟ್ರಾನ್ಸ್ಕ್ರಿಪ್ಷನ್ ಪ್ರಾಜೆಕ್ಟ್ ಮ್ಯಾಚ್ ಇಂಡಿಯಾ ಈ ಥರ ನನಗೆ ಪಾಸಿಟಿವ್ ಅಪ್ಲೈ ಮಾಡಬೇಕಲ್ವಾ, ಸೊ ಅದಕ್ಕೆ, ಆಯಿತಾ? ಸೊ ಇವೆಲ್ಲ ಡೀಟೇಲ್ಸ್ ನಿಮ್ದು ಇಲ್ಲಿ ಕೊಡಬೇಕಾಗ್ತದೆ, ಆಯಿತಾ? ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ರೀಚ್ ಔಟ್ ಮಾಡಬೇಕು ಕೂಡ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಪ್ರಾಬ್ಲಮ್ ಆದರೆ ಇಲ್ಲಿ ರೀಚ್ ಔಟ್ ಕೂಡ ಅವರು ಹಾಕಿದ್ರಲ್ಲ, ಅದು ರೀಚ್ ಔಟ್ ಮಾಡ್ಕೋಬೋದು, ಆಯಿತಾ? ಸೊ ನಿಮಗೆ ಈ ಪ್ರಾಜೆಕ್ಟ್ಗೆ ಅಪ್ಲೈ ಮಾಡಬೇಕಾದ್ರೆ ನಾವು ಡೈರೆಕ್ಟ್ ಈ ಪ್ರಾಜೆಕ್ಟ್ ಅಪ್ಲೈ ಮಾಡ್ಬೋದು. ಇಲ್ಲ ಅಂತಂದರೆ ವಾಯ್ಸ್ ರೆಕಾರ್ಡ್ ಅಂತ ಹೇಳಿದ್ರೆ ಇಲ್ಲಿ ಇದೆ ನೋಡಿ, ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಇನ್ನು ಡಿಫ್ರೆಂಟ್ ಪ್ರಾಜೆಕ್ಟ್ ಇದೆ, ನಿಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ನೀವು ಅಪ್ಲೈ ಮಾಡ್ಕೋಬೋದು, ಆಯಿತಾ? ಸೊ ಬಟ್ ನಾನು ಇದೇ ಪ್ರಾಜೆಕ್ಟಿಗೆ ಅಪ್ಲೈ ಮಾಡಬೇಕಂತ ಬಂದಿದ್ದು, ಸೊ ನಾನು ಇದಕ್ಕೆ ಅಪ್ಲೈ ಮಾಡ್ತೀನಿ. ಫಸ್ಟಿಗೆ ನಿಮ್ಮದೆಲ್ಲ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡಿ, ಆಯಿತಾ? ಅದಾದಮೇಲೆ ಚೂಸ್ ಹೌ ಯು ಗೆಟ್ ಪೇಯ್ಡ್, ಆಯಿತಾ? ನಿಮಗೆ ಪೇಮೆಂಟ್ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಎಲ್ಲ ಹಾಕಬೇಕಾಗ್ತದೆ ನೀವು, ಆಯಿತಾ? ಸೊ ನಿಮ್ದು ಅಡ್ರೆಸ್ ಕನ್ಫರ್ಮ್ ಮಾಡಬೇಕು, ನಿಮ್ಮ ಮೊಬೈಲ್ ನಂಬರ್ ವೆರಿಫೈ ಮಾಡ್ಕೋಬೇಕು, ಮತ್ತು ಟ್ಯಾಕ್ಸ್ ಡೀಟೇಲ್ಸ್ ಎಲ್ಲ ಹಾಕ್ಕೋಬೇಕು, ಮತ್ತು ಸೆಟಪ್ ಯುವರ್ ವಿಡ್ರಾಲ್ ಮೆಥಡ್ ಮಾಡಬೇಕು, ಆಯಿತಾ? ಸೊ ಕಂಟಿನ್ಯೂ. ಸೊ ನಿಮ್ದೆಲ್ಲ ಈ ಡೀಟೇಲ್ಸ್ ಕೊಡಿ, ಆಯಿತಾ? ಅದಾದಮೇಲೆ ಕನ್ಫರ್ಮ್ ಅಡ್ರೆಸ್ ಕೊಡಿ. ಅದಾದಮೇಲೆ ನಿಮ್ಮದು ಮೊಬೈಲ್ ನಂಬರ್ ವೆರಿಫಿಕೇಷನ್ ಕೇಳ್ತದೆ, ಆಯಿತಾ? ಸೊ ಇಲ್ಲಿ ಮೊಬೈಲ್ ನಂಬರ್ ಕಾಣಲಿಕ್ಕೆ ಸಿಗ್ತದೆ ನಿಮ್ಮದು, ಇಲ್ಲಿ ಕಂಟಿನ್ಯೂ ಕೊಡಿ, ಮತ್ತು OTP ಬರ್ತದೆ, ಅದನ್ನು ವೆರಿಫೈ ಮಾಡ್ಕೊಳ್ಳಿ. ಸೊ ಒಂದ್ಸಲ ನಮ್ಮದು ಇದು ಆದಮೇಲೆ, ನಮ್ಮ ಮೊಬೈಲ್ ನಂಬರ್ ವೆರಿಫಿಕೇಷನ್ ಆದಮೇಲೆ ನಮಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ, ಆಯಿತಾ? ಮ್ಯಾನೇಜ್ ಪೇಔಟ್ ಮೆಥಡ್. ನಿಮ್ಮದು ಲೋಕಲ್ ಬ್ಯಾಂಕು ನೀವು ಲಿಂಕ್ ಮಾಡ್ಬೋದು, ಇಲ್ಲ UPI ಲಿಂಕ್ ಮಾಡ್ಬೋದು, ಪೈನೀರ್, ಪೇಪಲ್, ನಿಮಗೆ ಯಾವುದು ಬೆಟರ್ ಅನಿಸುತ್ತೆ ಅದು ನೀವು ಇಲ್ಲಿ ಲಿಂಕ್ ಮಾಡ್ಬೋದು, ಆಯಿತಾ? ಸೊ ನಿಮ್ಮದು ಪೈನೀರ್ ಅಕೌಂಟ್ ಇದ್ದರೆ ಡೈರೆಕ್ಟಾಗಿ ಲಿಂಕ್ ಮಾಡ್ಕೊಳ್ಳಿ, ಪೇಪಲ್ ಇದ್ದರೆ ಪೇಪಲ್ ಮಾಡಿ, ಇಲ್ಲ UPI ನಿಮ್ಮದು UPI ಅಕೌಂಟ್ ಇದ್ದರೆ ಇಲ್ಲಿ ನಿಮ್ಗೆ UPI ಹಾಕೋಬೋದು, ಆಯಿತಾ? ಸೊ UPI ಆಟೋಮೆಟಿಕ್ ಆಗಿ ರೆಸಿಪಿಯೆಂಟ್ ಇದು ಪರ್ಸನ್, ಮತ್ತು ನಿಮ್ಮದು UPI ID ಹಾಕಿ, ನಿಮ್ಮದು ಕಂಟ್ರಿ ಇಂಡಿಯಾ ಅಲ್ವಾ, ಸೊ ಇಂಡಿಯಾ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಸಿಟಿ ಇಲ್ಲಿ ನಂದು ಮೈಸೂರು, ಮತ್ತು ರೆಸಿಪಿಯೆಂಟ್ ಅಡ್ರೆಸ್ ನಿಮ್ಮದು ಅಡ್ರೆಸ್ ಇಲ್ಲಿ ಸ್ಪೆಸಿಫೈ ಮಾಡಿ. ನಾನು ಸುಮ್ಮನೆ ಈಗ ಸೆಲೆಕ್ಟ್ ಮಾಡಿ ತೋರಿಸುವಂಥದ್ದು, ಮತ್ತು ನಿಮ್ಮದು ಇಲ್ಲಿ ಪೋಸ್ಟ್ ಕೋಡ್ ಹಾಕಿ, ಮತ್ತು ಇಲ್ಲಿ ನಿಮ್ಮದು ಡೇಟ್ ಆಫ್ ಬರ್ತ್ ಇಲ್ಲಿ ಸ್ಪೆಸಿಫೈ ಮಾಡಿ, ಮಂತ್, ಡೇ ಆ್ಯಂಡ್ ಇಯರ್, ಆಯಿತಾ? ಸೊ ಇದು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ. ಇದು ನೀವು ಯಾವ ಥರ ಅಂತ ಹೇಳಿದ್ರೆ ಬ್ಯಾಂಕಿಗೆ ಕನೆಕ್ಟ್ ಮಾಡುವಂಥದ್ದು. ಸೊ ನಿಮ್ಮದು UPI ಕನೆಕ್ಟ್ ಮಾಡುವಂಥದ್ದು, ಬ್ಯಾಂಕ್ ಅಕೌಂಟು ನಿಮ್ಮದು ಅಕೌಂಟ್ IFSC ಕೋಡ್ ಕೊಡಬೇಕಾಗ್ತದೆ, ಮತ್ತು ಅಕೌಂಟ್ ನಂಬರ್ ಕೊಡಬೇಕಾಗ್ತದೆ, ಕಂಟ್ರಿ ಅದೆಲ್ಲ ಸೇಮ್ ಇದೆ, ಆಯಿತಾ? ಸೊ ನೀವು ಇದು ಡೀಟೇಲ್ಸ್ ಫಿಲ್ ಮಾಡಿ. ನಿಮಗೆ UPI ಬೇಕಾದರೆ UPI, ಬ್ಯಾಂಕ್ ಬೇಕಾದರೆ ಬ್ಯಾಂಕ್, ನಿಮ್ಗೆ ಯಾವ್ದು ಬೆಟರ್ ಅನಿಸ್ತದೆ ಅದಕ್ಕೆ ನೀವು ಮಾಡ್ಬೋದು, ಆಯಿತಾ? ಸೊ ಇದಕ್ಕೆ 3% ಹೋಗುತ್ತೆ ಕಮಿಷನ್, ಆಯಿತಾ? 3% ಅವ್ರ ಬ್ಯಾಂಕ್ ಅವ್ರು ತಿನ್ಕೋತಾರೆ, ಓಕೆ? ನಿಮಗೆ ಯಾವ್ದು ಬೆಟರ್ ಅನ್ಸುತ್ತೆ ಅದಕ್ಕೆ ಮಾಡಿ. ನಿಮ್ಮದು ಪೈನೀರ್ ಅಂತ ಹೇಳಿದ್ರೆ ಎಂಥ ಪೇಮೆಂಟ್ ಇಲ್ಲಿ ಹಾಕಿಲ್ಲ ನೋಡಿ, ಅವ್ರು ಏನು ತೆಗಲ್ಲ, ನಿಮ್ಮದು ಫುಲ್ ಪೇಮೆಂಟೇ ಕೊಡ್ತಾರೆ, ಆಯಿತಾ? ಪೈನೀರ್ ಬೇಕಾದರೆ ಪೈನೀರ್, ನಿಮ್ಗೆ ಯಾವುದು ಕಂಫರ್ಟೇಬಲ್ ಅದು ನೀವು ಮಾಡಿ ಇಲ್ಲಿ, ಆಯಿತಾ? ಸೊ ಎಲ್ಲಿ ಮಾಡಿದ್ರು ಸ್ವಲ್ಪ ಅದು ಹೋಗ್ತದೆ ಅವರಿಗೆ. ಸೊ ನಿಮ್ಗೆ ಯಾವುದು ಬೇಕೋ ಅದು ಮಾಡಿ, ಯಾಕಂದರೆ ಇದು ಫಾರಿನ್ ಪೇಮೆಂಟ್ ಅಲ್ವಾ? ಸೊ ಎಲ್ಲದರಲ್ಲಿ ಫಾರಿನ್ ಪೇಮೆಂಟ್ ಅಂದರೆ ಅವರು ತಿಂತಾರೆ, ಓಕೆ? ಸೊ ಈ ಥರ ಪೇಮೆಂಟ್ ಲಿಂಕ್ ಮಾಡುವಂಥದ್ದು, ನಿಮ್ಗೆ ಅರ್ಥ ಆಯಿತಾ? ಪೇಮೆಂಟ್ ಆಯಿತು, ಇವಾಗ ನಿಮ್ಮದು ಇದು ಆಯಿತು, ಇದು ಫುಲ್ ಡೀಟೇಲ್ಸ್ ಫಿಲ್ ಮಾಡಿ, ಮತ್ತು ಇದು ಆಯಿತು. ಇವಾಗ ಕಂಟಿನ್ಯೂ ವಿತ್ ಕ್ವಾಲಿಫಿಕೇಷನ್ ಮಾಡಿ. ಸೊ ಇಲ್ಲಿ ಕನ್ನಡ ಇಂಡಿಯಾ ಟ್ರಾನ್ಸ್ಕ್ರಿಪ್ಷನ್ ಅಸೆಸ್ಮೆಂಟ್ ಟೆಸ್ಟ್ ನೀವು ತೊಗೊಳ್ಳುವಂಥದ್ದು, ಆಯಿತಾ? ಸೊ ನೋಡಿ, ನಿಮಗೆ ದೀಸ್ ಶಾರ್ಟ್ ಅಸೆಸ್ಮೆಂಟ್ ಹೆಲ್ಪ್ ಟು ಸಿ ಇಫ್ ಯುವರ್ ಸ್ಕಿಲ್ ಮ್ಯಾಚಸ್ ದ ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್, ಆಯಿತಾ? ಸೊ ನಿಮಗೆ ಈ ಥರ ಇಷ್ಟು ಟೆಸ್ಟ್ ಇರ್ತದೆ, ಅದನ್ನು ನೀವು ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗ್ತದೆ, 1 by 1 ನೀವು ಇಲ್ಲಿ ಕಂಪ್ಲೀಟ್ ಮಾಡುವಂಥದ್ದು, ಓಕೆ? ಅಗ್ರಿಮೆಂಟ್ ನಾವು ಅದು ಜಸ್ಟ್ ಎಕ್ಸೆಪ್ಟ್ ಮಾಡಿದ್ರೆ ಆಯಿತು, ಇದು ಪಾಸ್ಟ್ ಅಂತ ಬರ್ತದೆ, ಆಯಿತಾ? ಅದಾದಮೇಲೆ ನಿಮಗೆ ಕನ್ನಡ ಇಂಡಿಯಾ ಕಾಂಪ್ರಿಹೆನ್ಷನ್ ಟೆಸ್ಟ್ ಇದೆ, ಆಯಿತಾ? ಸೊ ಇದಕ್ಕೆ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ, ಕಂಟಿನ್ಯೂ ಮಾಡಿ. ಸೊ ಟೇಕ್ ಅ ಕ್ವಿಜ್ ಅಂತ ಇದೆ. ಸೊ ನೀವು ಆವಾಗ ನಿಮ್ಮದು ಮೇಲ್ ID ಮತ್ತು ಪಾಸ್ವರ್ಡ್ ಏನು ಸೆಟ್ ಮಾಡಿರ್ತೀರ ನೋಡಿ ಆ್ಯಪಂದು, ಅದು ಹಾಕಿ ಇಲ್ಲಿ ನೀವು ಲಾಗಿನ್ ಆಗಿ. ಫ್ರೆಂಡ್ಸ, ನನಗೆ ಈ ಟೆಸ್ಟ್ ಓಪನ್ ಆಗೋ ಮುಂಚೆ ಒಂದು ಇಶ್ಯೂ ಬಂತು, ಎಂತ ಅಂತ ಹೇಳಿದ್ರೆ ನಾನು ಲಾಗಿನ್ ಆಗಬೇಕಾದ್ರೆ ಇಮೇಲ್ ID ಮತ್ತು ಪಾಸ್ವರ್ಡ್ ಹಾಕಿದೆ, ಬಟ್ ಲಾಗಿನ್ ಪೇಜೇ ಲೋಡ್ ಆಗ್ತಾ ಇರಲಿಲ್ಲ. ಸೊ ಏನು ಮಾಡಿದೆ ಅಂತ ಹೇಳಿದ್ರೆ ಫರ್ಗಾಟ್ ಪಾಸ್ವರ್ಡ್ ಮಾಡಿ ಪಾಸ್ವರ್ಡ್ ರೀಸೆಟ್ ಮಾಡಿದೆ, ಆಯಿತಾ? ಪಾಸ್ವರ್ಡ್ ರೀಸೆಟ್ ಮಾಡಿದ ಕೂಡ ನನಗೆ ಇದು ಪೇಜ್ ಓಪನ್ ಆಯಿತು,
ಓಕೆ. ಸೊ ನಿಮಗೆ ಕೂಡ ಈ ಥರ ಆಗಬಹುದು. ಸೊ ನೀವು ಏನು ಮಾಡಿ ಅಂತ ಹೇಳಿದ್ರೆ ಫಾರ್ವರ್ಡ್ ಪಾಸ್ವರ್ಡ್ ಕ್ಲಿಕ್ ಮಾಡಿ, ಅವಾಗ ನಿಮ್ಮ ಮೇಲ್ ಐ ಡಿಗೆ ಇದು ರೀಸೆಟ್ ಪಾಸ್ವರ್ಡ್ ಲಿಂಕ್ ಬರ್ತದೆ ಆಯಿತಾ. ಅದನ್ನು ಒತ್ತಿ ಪಾಸ್ವರ್ಡ್ ರೀಸೆಟ್ ಮಾಡಿ, ಅವಾಗ ಇದು ಪೇಜ್ ಓಪನ್ ಆಗ್ತದೆ. ಯಾರಿಗೆಲ್ಲ ಆಗಿಲ್ಲ ನೋಡಿ ಅವರಿಗೆ ಆಯಿತಾ. 29 ನಿಮಿಷ ಇದೆ ನಮಗೆ, ಅದರೊಳಗೆ ಇದನ್ನು ನಾವು ಕಂಪ್ಲೀಟ್ ಮಾಡಬೇಕಾಗ್ತದೆ ಆಯಿತಾ. ನೀವು ಇದು ಆಡಿಯೋ ಕೇಳಿ, ಇಲ್ಲಿ ಏನು ಕೇಳಿದೆ ಅದನ್ನು ಇಲ್ಲಿ ನೀವು ಬರೆಯುವಂಥದ್ದು. ಇದು ನಿಮ್ಮದು ಟೆಸ್ಟ್ ಆಗುತ್ತೆ ಆಯಿತಾ. ನಾನು ನಿಮ್ಗೆ ಇದನ್ನೆಲ್ಲ ಹೆಲ್ಪ್ ಮಾಡೋಕ್ಕಾಗಲ್ಲ, ಏನಕ್ಕಂತಂದರೆ ಕೆಲವೊಂದು ಅವ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತದೆ, ಅದನ್ನು ಎಗೇನ್ಸ್ಟ್ ಹೋದಂಗೆ ಆಗುತ್ತೆ. ಸೊ ನಾನು ಅದಕ್ಕೆ ಹೆಲ್ಪ್ ಮಾಡೋಕ್ಕಾಗಲ್ಲ ನಿಮಗೆ. ಸೊ ನೀವು ಈ ಥರ ಇದನ್ನೆಲ್ಲ ಕಂಪ್ಲೀಟ್ ಮಾಡಿದರೆ ನೆಕ್ಸ್ಟ್ ಯಾವ ಸ್ಟೆಪ್ ಅಂತ ಹೇಳಿದರೆ, ನೆಕ್ಸ್ಟ್ ಇದು ಕಂಪ್ಲೀಟ್ ಮಾಡಿದರೆ ನೆಕ್ಸ್ಟ್ ಕನ್ನಡ ಟ್ರಾನ್ಸ್ಕ್ರಿಪ್ಷನ್ ಕ್ವಾಲಿಫಿಕೇಷನ್ ಟೆಸ್ಟ್ ಇದೆ, ಇದು ಕಂಪ್ಲೀಟ್ ಮಾಡಬೇಕಾಗ್ತದೆ. ಇದೆರಡು ಟೆಸ್ಟನ್ನು ಕಂಪ್ಲೀಟ್ ಮಾಡಿ ಮತ್ತು ಗವರ್ಮೆಂಟ್ ಐ ಡಿ ಪ್ರೂಫ್ ನೀವು ವೆರಿಫೈ ಮಾಡಿದರೆ ಕಾಂಪ್ಲಿಯನ್ಸ್ ಚೆಕ್ಸ್ ನಾರ್ಮಲ್ ಎಲ್ಲ ಚೆಕ್ ಮಾಡ್ತಾರೆ, ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ. ನಿಮಗೆ ವಿದಿನ್ ಅ ವೀಕ್ ಅವರು ಮೇಲ್ ಮಾಡ್ತಾರೆ ಆಯಿತಾ. ಸೊ ನಿಮ್ದೆಲ್ಲ ಕರೆಕ್ಟ್ ಆದರೆ ನಿಮ್ದು ಇಲ್ಲಿ ಕೆಲಸ ಕೊಡ್ತಾರೆ, ನೀವು ಇಲ್ಲಿ ಕೆಲಸ ಮಾಡುವಂಥದ್ದು. ಓಕೆ. ಸೊ ಈ ಥರ ಆಗುತ್ತೆ ಇದು ಅಪ್ಲೈ ಮಾಡೋದು. ಓಕೆ. ಸೊ ಗೈಸ್, ಇದಾಗಿತ್ತು ಇವತ್ತಿದ್ದು ವಿಡಿಯೋ. ನಾನು ಅಸೆಸ್ಮೆಂಟ್ ಟೆಸ್ಟ್ ತಗೊಳಕ್ ಹೋಗಿಲ್ಲ, ಏನಕ್ಕಂತಂದ್ರೆ ಅಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಓದುವಾಗ ಗೊತ್ತಾಯ್ತು ನನಗೆ, ನಾನು ರೆಕಾರ್ಡ್ ಮಾಡ್ಲಿಕ್ಕೆಲ್ಲ ಇಲ್ಲ ಅಂತ. ಸೊ ಆ ಥರ ಇರ್ತದೆ ಆಯ್ತಾ. ಏನೋ ಒಂದು ಇದು ಇರ್ತದೆ, ಅದನ್ನ ನೀವು ಕೇಳಿ ಬರೆಯುವಂಥದ್ದು. ಅದು ಇಂಗ್ಲೀಷಲ್ಲಿ ಇರ್ತದೆ ಆಯ್ತಾ. ಐ ಥಿಂಕ್ ಗೊತ್ತಿಲ್ಲ ನನಗೆ, ನಾನು ಓಪನ್ ಮಾಡಿ ನೋಡಿಲ್ಲ. ಲಾಸ್ಟ್ ಟೈಮ್ ಇಂಗ್ಲೀಷಲ್ಲಿ ಇತ್ತು, ಸೊ ಐ ಥಿಂಕ್ ಈ ಸಲ ಕೂಡ ಇಂಗ್ಲೀಷಲ್ಲಿ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಅದು ನೀವು ಬರೆಯುವಂಥದ್ದು. ನೀವು ಏನು ಮಾಡಿ ಅಂತ ಹೇಳಿದ್ರೆ, ನಿಮ್ಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಅಂತಂದ್ರೆ ChatGPT ಇಲ್ಲ ಜೆಮಿನಿ ಇದೆ, ಅದೆಲ್ಲ ಹೆಲ್ಪ್ ತಗೊಂಡು ಅದು ಕ್ಲಿಯರ್ ಮಾಡಿ 2 ರೌಂಡ್. ಅದಾದ್ಮೇಲೆ ನಿಮ್ದು ಲೈಕ್ ಐಡೆಂಟಿಟಿ ವೆರಿಫಿಕೇಶನ್ ಇರ್ತದೆ, ಅದು ನೀವು ಕ್ಲಿಯರ್ ಮಾಡಿ. ಅಷ್ಟು ಮಾತ್ರ ಸಾಕು. ನೀವು ಅದರಲ್ಲಿ ಸೆಲೆಕ್ಟ್ ಆದ್ರೆ ನಿಮ್ಗೆ ಮೇಲ್ ಬರ್ತದೆ, ನೀವು ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡುವಂಥದ್ದು. ಚಂದ ಹಣ ಮಾಡ್ಬೋದು ಗೈಸ್, ತುಂಬಾ ಜನ ಹಣ ಮಾಡಿದ್ದಾರೆ ಕೂಡ. ಲಾಸ್ಟ್ ಒಬ್ರು ನಂಗೆ 10,000 ಹೇಳಿದ್ರು ಆಯ್ತಾ. 10,000 15,000 ನಾನು ಮಾಡಿದ್ರು ಅಂತ ಹೇಳಿದ್ರು ಪರ್ಸನಲ್ ಆಗಿ ಮೆಸೇಜ್ ಹಾಕಿ. ಸೊ ಮಾಡ್ಬೋದು ಆರಾಮಾಗಿ ಪಾರ್ಟ್ ಟೈಮ್ ನೋಡ್ತಾ ಇರೋರು. ಸೊ ಒಂದು ಒಳ್ಳೆ ಆಪರ್ಚುನಿಟಿ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಮತ್ತೆ ಯಾರಿಗೆ ಈ ತರದ್ದು ಜಾಬ್ ಇದು ನೀಡಿದೆ ದಯವಿಟ್ಟು ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ತನಕ ಬೈ ಬೈ.